ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಧನುರ್ಮಾಸ ಮಾರ್ಗಶಿರ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಮಧುಮೇಹ ನಿವಾರಣ್ ಎನ್. ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಈ ಒಂದು ಅಧಿಕ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದಾಗಲಿ, ಆ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದಾಗಲಿ, ಕಾಲು ಉರಿ ಎಂಬತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಕಾಲುಗಳು ನೋವು ಎಂಬತಕ್ಕಂಥದ್ದಾಗಲಿ, ಹೊಟ್ಟೆ ನೋವು ಎಂಬತಕ್ಕಂಥದ್ದಾಗಲಿ, ಬಹಳ ಸುಸ್ತಾಗ್ತಾ ಇದೆ ಎಂಬತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ ಚೂರ್ಣ ಹಾಗೂ ಮಾತ್ರೆ. ಕೇವಲ 10 ದಿನಗಳಲ್ಲಿ ಅದರ ಪರಿಣಾಮವನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. ಅಂದರೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು 10 ದಿನಗಳಲ್ಲಿ ಅದರ ರಿಸಲ್ಟ್ಸ್ ಇದೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥದ್ದು ಮಧುಮೇಹ ನಿವಾರಣ್. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್ ಹಾಗೂ ಮಧುಮೇಹ ನಿವಾರಣ್. ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿದೆ ಮತ್ತು ಚೂರ್ಣದ ರೂಪದಲ್ಲೂ ಕೂಡ ಲಭ್ಯವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಗುರುವಾರ, ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಗುರುವಾರ ಗುರುಲೇನಿ ವಿದ್ಯೆ ಗುಡ್ಡು ವಿದ್ಯೆ, ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಗುರುವಿನ ಮಾರ್ಗದರ್ಶನ ನಿಮ್ಮೆಲ್ಲರಿಗೂ ಕೂಡ ಅವಶ್ಯಕವಾಗಿರ್ತಕ್ಕಂಥದ್ದು. ಅಂತಹ ಮಾರ್ಗದರ್ಶನವನ್ನು ಪಡ್ಕೊಳ್ತಕ್ಕಂಥ ಸಮಯ ಇದೀಗ. ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. बोलो भगवान शिरडी सद्गुरु साईनाथ महाराज की जय. जगद्गुरु आदिशंकराचार्य महाराज की जय. शंकर मध्व रामानुजाचार्य महाराज की जय. जय ಗುರುದತ್ತ ಮಹಾರಾಜ್ ಕಿ ಜೈ. ಗುರು ಪರಂಪರೆಯಲ್ಲಿರ್ತಕ್ಕಂಥ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಅವಧೂತರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಜಗತ್ತಿಗೆ ಗುರುವಾಗಿದ್ದು ಮಾರ್ಗದರ್ಶಕರಾಗಿರ್ತಕ್ಕಂಥ ಜಗದ್ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಪ್ರತಿ ಕಾಲಗಳಲ್ಲೂ ಸಹಿತ ಮನುಷ್ಯನಿಗೆ ಜ್ಞಾನ ಎಂಬತಕ್ಕಂತಹ ಆ ಜ್ಞಾನದ ಒಂದು ಸೂರ್ಯನ ಕಿರಣಗಳಂತೆ ಜ್ಞಾನ ಅಂತಕ್ಕಂಥದ್ದು, ಆ ಜ್ಞಾನವನ್ನು ಪಸರಿಸ್ತಕ್ಕಂತಹ ಗುರುವಿನ ಅನುಗ್ರಹ ಇಡೀ ರಾಜ್ಯದ ದೇಶದ ಸಮಸ್ತರಿಗೂ ಬೇಕು. ಮನುಷ್ಯ ತಾನು ಏನು ಕಲ್ತಿದ್ದಾನೆ, ಏನು ಸಾಧನೆ ಮಾಡ್ತಿದ್ದಾನೆ, ಅಥವಾ ತಾವು ಯಾವ ಸ್ಥಾನಮಾನದಲ್ಲಿದ್ದಾನೆ ಅಂದರೆ ಅದರ ಹಿಂದೆ ಗುರುವಿನ ಅನುಗ್ರಹ ಇರುತ್ತೆ. ಗುರುವಿನ ಅನುಗ್ರಹ ಒಂದಿದ್ದರೆ ಏನಿರಬೇಕಾದ್ರೂ ಸಾಧನೆ ಮಾಡ್ಬೋದು. ಹಾಗೆ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಒಂದು ಯಶಸ್ಸನ್ನು ಕಾಣಬೇಕಾದರೆ ಅದು ಗುರುವಿನ ಪಾತ್ರ, ಗುರುವಿನ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಒಬ್ಬ ಶಿಷ್ಯ ಅಥವಾ ಯಾವುದೇ ಒಬ್ಬ ವ್ಯಕ್ತಿ
ತಾನೊಂದಿಷ್ಟು ಅಭಿವೃದ್ಧಿಯನ್ನು ಕಂಡಾಗ, ತಾನು ಹೆಚ್ಚಿನ ಒಂದು ಮಹತ್ತನ್ನು ಕಂಡಾಗ, ಅಥವಾ ಸಮಾಜದಲ್ಲಿ ಆತನಿಗೊಂದು ಸ್ಥಾನಮಾನ ಸಿಕ್ಕಾಗ ಆ ಮೊದಲು ಸಂತೋಷ ಪಡ್ತಕ್ಕಂಥದ್ದು ಗುರು ಮಾತ್ರನೇ. ಯಾಕೆಂದರೆ ಗುರುವಿಗೆ ಆತನು ಕೊಟ್ಟಂತಹ ಒಂದು ವಿದ್ಯೆ ಆಗಲಿ, ಆತನ ಒಂದು ಧೈರ್ಯ ಆಗಲಿ, ಅಥವಾ ಆತನಿಗಿರ್ತಕ್ಕಂಥ ಕೆಲವು ಧರ್ಮ ಸೂಕ್ಷ್ಮದ ರಹಸ್ಯಗಳನ್ನಾಗಲಿ ಅದನ್ನು ತಿಳಿ ಹೇಳಿರ್ತಾರಲ್ಲ, ಆಗ ಒಂದು ಸಂತೋಷ ಅಂತಕ್ಕಂಥದ್ದಿರುತ್ತೆ. ಆದರೆ ಅಂತಹ ಬೆಳಕನ್ನು ನಾವು ಹೇಗೆ ಸ್ವಾಗತಿಸಬೇಕು, ಜೊತೆಗೆ ಆ ಬೆಳಕನ್ನು ಚೆಲ್ಲಿರ್ತಕ್ಕಂತಹ ಗುರುಗಳನ್ನು ಸದಾಕಾಲ ಪ್ರತಿಯೊಬ್ಬರ ಹೃದಯದಲ್ಲಿಟ್ಟು ಪೂಜಿಸಬೇಕು, ಆರಾಧಿಸಬೇಕು. ಶಾಲೆಯಲ್ಲಿ ಪಾಠ ಹೇಳ್ತಕ್ಕಂಥ ಗುರುಗಳನ್ನು ಸಹಿತ ನಾವು ಅಷ್ಟೇ ಒಂದು ಆತ್ಮೀಯತೆಯಿಂದ ನೋಡಬೇಕು. ಯಾಕೆಂದರೆ ಅಂದು ಅವರು ಹೇಳಿರುವಂಥ ಪಾಠ, ಅಂದು ಅವರಿಗೆ ನಮಗೆ ತಿಳಿಸಿರ್ತಕ್ಕಂಥ ಒಂದು ಕ್ರಮಶಿಕ್ಷಣದ ಪಾಠ, ಜೊತೆಗೆ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಮೌಲ್ಯಗಳ ಪಾಠ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾರೊಬ್ಬರಾದರೂ ಗುರು ನಿಂದನೆಗೆ ಒಳಗಾಗಬಾರ್ದು. ಗುರು ನಿಂದನೆಗೆ ಒಳಗಾಗ್ತಕ್ಕಂಥದ್ದು ಗುರುಗಳ ಸಮ್ಮುಖದಲ್ಲಿ ನಿಂತು ಎದುರು ನಿಂತು ಜೋರು ಮಾತಾಡಿ, ಆ ಏರ್ಧ್ವನಿಯಲ್ಲಿ ಮಾತಾಡಿ ಅಲ್ಲಿ ಮನಸ್ಸಿಗೆ ನೋವು ಉಂಟು ಮಾಡಬಾರ್ದು. ಹಾಗಾಗಿ ಗುರು ಎಂಬತಕ್ಕಂಥ ಪದದ ಅರ್ಥವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಗುರುವಿಗೆ ಗುರುವಾಗಿರ್ತಕ್ಕಂತಹ ಗುರು ಗಣಪನ ಆರಾಧನೆ ಮಾಡತಕ್ಕಂಥದ್ದು. ಅದರಲ್ಲೂ ಗುರುವಾರದ ಅಮಾವಾಸ್ಯೆ ಬಂತು ಅಂದರೆ ಒಂದಿಷ್ಟು ತಂತ್ರ ಮಂತ್ರ ಯಂತ್ರಗಳಿಗೆ ಸಾಕಷ್ಟು ಶಕ್ತಿ ಬಂದ್ಬಿಡುತ್ತೆ. ಸಾಕಷ್ಟು ವನಸೆರಿಗಳಿಗೆ ಒಂದು ಫಲ ಇರುತ್ತೆ. ಇವತ್ತು ಯಾರು ಯಾವುದೇ ವನಸೆರಿಗಳನ್ನು ಸಂಗ್ರಹಣ ಮಾಡಿದ್ರೂ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ಬಂದರಿಕೆಗಳನ್ನು ತೆಗೀಲಿಕ್ಕೆ ನೋಡಿ, ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ನಾನು ತಿಳಿಸೋದಿಷ್ಟೇ, ನಿಮ್ಮ ಪ್ರಾಂತ್ಯಗಳಲ್ಲಿ ಯಾವುದೇ ಬಂದರಿಕೆ ಇರಲಿ, ಬಂದರಿಕೆ ಎಂಬತಕ್ಕಂಥ ಪದದ ಅರ್ಥ ಒಂದು ಗಿಡದಲ್ಲಿ, ಒಂದು ವೃಕ್ಷದಲ್ಲಿ ಆ ಜಾತಿ ಅಲ್ಲದಿರ ಮತ್ತೊಂದು ಜಾತಿ ಹುಟ್ಟುವಂಥದ್ದು. ಇದು ಹೇಗಾಗುತ್ತೆ? ಪಕ್ಷಿಗಳು ಆಹಾರವನ್ನು ತಿಂದು ತನ್ನ ಮಲಮೂತ್ರ ವಿಸರ್ಜನೆ ಮಾಡುವಾಗ ಆ ಬೀಜಗಳನ್ನು ಅದರಲ್ಲಿ ಹಾಕಿರುತ್ತೆ. ಅದು ಗಿಡಗಳ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ಭೂಮಿಯ ಮಣ್ಣು ಬೇಕಾಗಿಲ್ಲ ಅಥವಾ ನೀರು ಬೇಕಾಗಿಲ್ಲ. ಅದು ಆ ವೃಕ್ಷಗಳ ಒಂದು ಆ ಕಡ್ಡಿಯ ಒಂದು ಇದಿರುತ್ತಲ್ಲ, ವೃಕ್ಷ ಅಂದರೆ ಎಲೆ ಮತ್ತು ಆ ಕಾಂಡ ಅಥವಾ ಒಂದು ಬಳ್ಳಿಗಳಿಗೆ ಸಂಬಂಧಪಟ್ಟಂಗೆ ಅದರ ಮಧ್ಯದಲ್ಲಿರುವಂಥ ಸಣ್ಣ ಸಣ್ಣ ಧೂಳಿನ ಕ್ರಿಮಿಗಳು, ಧೂಳಿನ ಕಣ ಏನಿರುತ್ತೋ ಆ ಕಣದಲ್ಲೇ ಹುಟ್ಟುವಂತಹದ್ದು ಆ ಒಂದು ಬಂದರಿಕೆಯ ಅಂಶ. ಅದಕ್ಕೆ ಅದರದ್ದೇ ಆದಂಥ ಶಕ್ತಿ ಇರುತ್ತೆ. ಬಂದರಿಕೆಗೆ ಈ ಗುರುವಾರ ಅಮಾವಾಸ್ಯೆ ಬಂತು ಅಂದರೆ ಪ್ರತಿಯೊಂದು ಬಂದರಿಕೆಗಳಿಗೂ ತನ್ನದೇ ಆದಂಥ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ಈ ತಂತ್ರಸಾರಗಳಿಗೆ ಮನುಷ್ಯ ತನ್ನ ಅಭಿವೃದ್ಧಿಗಾಗಲಿ, ತನ್ನ ಯಶಸ್ಸಿಗಾಗಲಿ, ಅಥವಾ ಭೂದೋಷ ನಿವಾರಣೆಗಾಗಲಿ, ಅಥವಾ ಕೆಲವಷ್ಟು ಜನ ಬಹಳ ಮಂಕ ಕೂತ್ಕೊಂಡ್ಬಿಟ್ಟಿರ್ತಾರೆ. ವ್ಯಾಪಾರ ಸ್ಥಳ ಅಭಿವೃದ್ಧಿನೇ ಆಗೋದಿಲ್ಲ. ಎಷ್ಟೇ ಶ್ರಮ ವಹಿಸಿ ಏನೆಲ್ಲ ವೈಭವೀಪಡಿಸಿದ್ರು 4 ಜನ ಭಕ್ತರು ಅಲ್ಲಿಗೆ 4 ಜನ ಅಲ್ಲಿ ಕಸ್ಟಮರ್ಸು ಬರೋದೇ ಇಲ್ಲ. ಇಂತಹ ಪರಿಸ್ಥಿತಿಗಳಿದ್ದಾಗ ಈ ಬಂದರಿಕೆಯ ಸಹಾಯ ಶೀಘ್ರ ಫಲವನ್ನು ಕೊಡುತ್ತೆ. ಅದಕ್ಕಾಗಿ ಯಾವುದೇ ಬಂದರಿಕೆ ಇರಲಿ, ಹುಣಸೆ ಬಂದರಿಕೆ ಆಗಿರ್ಬೋದು, ಬಿಳಿ ಎಕ್ಕದ ಬಂದರಿಕೆ ಆಗಿರ್ಬೋದು, ಅಶ್ವತ್ಥ ಬಂದರಿಕೆ ಆಗಿರ್ಬೋದು, ಅಥವಾ ಪಾರಿಜಾತ ಒಂದು ಬಂದರಿಕೆ ಆಗಿರ್ಬೋದು, ಹೊಂಗೆ ಮರದ ಬಂದರಿಕೆ ಆಗಿರ್ಬೋದು, ಯಾವುದೇ ಮರದಲ್ಲಿ ಒಂದು ಬಂದರಿಕೆ, ಅದರಲ್ಲೂ ಮಾವಿನ ಮರದಲ್ಲೂ ಸಹಿತ ಬಂದರಿಕೆಗಳಿದೆ. ಹೀಗೆ ಯಾವ ಮರದಲ್ಲಾದರೂ ಸರಿಯ ಬಂದರಿಕೆ ಅಲ್ಲಿ ಬಿಟ್ಟಿದೆ ಅಂದರೆ ಆ ಗಿಡದಲ್ಲಿ ಆ ಗಿಡವಲ್ಲದಿರ ಮತ್ತೊಂದು ಗಿಡ ಆ ಮೇಲ್ಭಾಗದಲ್ಲಿ ಅಂದರೆ ತುದಿಯ ಭಾಗದಲ್ಲಿ ಬೆಳೆಯುವಂತಹ ಯಾವುದೇ ವನಸೆರಿಗಳಾದರೂ ಇವತ್ತು ನೀವು ಸಂಗ್ರಹ ಮಾಡಿಟ್ಕೊಂಡ್ರೆ ಅದರ ಫಲ ವರ್ಷಗಟ್ಟಲೆ ಬರುತ್ತೆ. ಒಂದು ವರ್ಷ ಆದರೂ ಸಹಿತ ಅದರಲ್ಲಿರ್ತಕ್ಕಂಥ ಶಕ್ತಿ ಹೋಗಲ್ಲ. ಆದರೆ ಬಂದರಿಕೆಯನ್ನು ಸಂಗ್ರಹಣ ಮಾಡಿ ಅದಕ್ಕೆ ನೆಲ ಮುಟ್ಟಿಸಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಭೂಮಿಯಿಂದಲೇ ಬಂದಂತಹ ಮರ, ಅದರ ಮೇಲ್ಭಾಗದಲ್ಲಿ ಹುಟ್ಟಿದಂಥ ಬಂದರಿಕೆ, ಆ ಬಂದರಿಕೆಯನ್ನು ಸಂಗ್ರಹಣ ಮಾಡಿಡಬೇಕಾಗಿರ್ತಕ್ಕಂಥದ್ದು ಪುನಃ ನೀವು ಭೂಸ್ಪರ್ಶ ಮಾಡಬಾರ್ದು. ಯಾಕೆಂದರೆ ಈ ಮನುಷ್ಯನ ಹಸ್ತದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದೆ. ಈ ಒಳ್ಳೆಯದು ಕೆಟ್ಟದ್ದು ಇರತಕ್ಕಂಥ ಈ ಹಸ್ತ ಆ ಗಿಡದಿಂದ ಬೇರು ಮಾಡಿರ್ತಕ್ಕಂಥ ಬಂದರಿಕೆ ಅದನ್ನು ನೆಲ ಮುಟ್ಟಿಸ್ಬಿಟ್ರೆ ಅದರ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ಜೋಪಾನವಾಗಿ ಅದನ್ನು ಒಂದು ಡಬ್ಬಿಯಲ್ಲೋ ಒಂದು ಬಾಕ್ಸಲ್ಲೋ ಅಥವಾ ಒಂದು ಕವರಲ್ಲೋ ಹಾಕಿ ಎಲ್ಲಾದರೂ ಒಂದು ಗೋಡೆಗೆ ಅದನ್ನು ನೇತು ಹಾಕಿ. ಅದು ಇವತ್ತಲ್ಲ ನಾಳೆ ಅದು ನಿಮಗೆ ಕೆಲಸಕ್ಕೆ ಮಾಡುತ್ತೆ. ಹಾಗೆ ಯಾರಾದರೂ ಬಂದರಿಕೆಗಳನ್ನು ಸಂಗ್ರಹಣ ಮಾಡಿದರೆ, ಜಾಸ್ತಿ ಮಾಡಿದರೆ, ನನ್ನ ಆಶ್ರಮಕ್ಕೆ ಮಹರ್ಷಿ ಮಂದರಿಕೆ ಲಕ್ಷ್ಮೀ ಬೋರ ಸ್ವಾಮಿ ಸಾನ್ನಿಧ್ಯಕ್ಕೆ, ಯಾಕೆಂದರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಬಂದರಿಕೆಗಳಿರುತ್ತೆ. ಆ ಬಂದರಿಕೆಗಳನ್ನು ಸಂಗ್ರಹಣ ಮಾಡಿ ಒಮ್ಮೆ ಆಶ್ರಮಕ್ಕೆ ಬಂದು ಅದನ್ನು ಕೊಡಿ. 4 ಜನಕ್ಕೆ ಅದನ್ನು ತೋರಿಸಿ ಅದರಿಂದ ಯಾರಿಗೇನು ಅನುಕೂಲ ಮಾಡಿಕೊಡ್ಬೋದಾಗುತ್ತೆ ಅದನ್ನು ನಾನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ನಾನು ಈಗ ಬಂದಂತಹ ಪ್ರೋಮೋ ನೋಡಿ ಅಯ್ಯಪ್ಪನ ಪೂಜೆಗೆ ಹೋದಾಗ ಅಯ್ಯಪ್ಪನ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕಾದ್ದು ಅದು ನನ್ನ ಧರ್ಮ.
ಯಾಕೆಂದರೆ ಶಬರಿಮಲೆ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಆರಾಧನೆ ಈಗ ಜ್ಯೋತಿಗೆ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅಲ್ಲಿ ಭಕ್ತ ಸಾಗರ ನೋಡ್ತಿದ್ದರೆ ಎಂತಹ ಒಂದು ಭಕ್ತಿ ಪರಾಕಾಷ್ಠೆ ನಮ್ಮ ಭಾರತ ದೇಶದ್ದು, ಭಾರತೀಯ ಹಿಂದೂ ಸನಾತನ ಧರ್ಮದ ಎಂಥ ಒಂದು ಸಂಸ್ಕೃತಿ ಎಂಬತಕ್ಕಂಥದ್ದನ್ನು ಎಲ್ಲರೂ ತಿಳ್ಕೊಳ್ಬೋದು. ಅದಾದ ನಂತರ ನಾನೇನೋ ಕಾರ್ಯಕ್ರಮಕ್ಕೆ ಹೊರಡ್ತೀವಿ, ಕಾರ್ಯಕ್ರಮಗಳಲ್ಲಿ ಮಾತಾಡ್ತೀವಿ, ಕಾರ್ಯಕ್ರಮದಲ್ಲಿ ದೇವತಾರ್ಚನೆ, ದೇವರ ಪೂಜೆ ಇದೆಲ್ಲವೂ ಮಾಡ್ತೀವಿ. ಆದರೆ ತಾಯಂದರು ಹೆಣ್ಣು ಮಕ್ಕಳು ಮಾತಾಡಿರ್ತಕ್ಕಂಥ ಒಬ್ಬೊಬ್ಬರ ಮಾತಿನ ಸ್ವರ ಇದೆಯಲ್ಲ, ಅಬ್ಬಬ್ಬ, ನನ್ನ ಜನ್ಮ ಸಾರ್ಥಕ ಆಯ್ತೇನೋ ಅನಿಸುತ್ತೆ ನನಗೆ. ಒಬ್ಬೊಬ್ಬ ಹೆಣ್ಣು ಮಕ್ಕಳ ಧ್ವನಿ, ಅವ್ರು ಆಡುವಾಗ ಒಂದೊಂದು ಮಾತು ಇದೆಯಲ್ಲ, ಎಷ್ಟು ಜನ್ಮದ ಪುಣ್ಯವೋ. ಮೊದಲು ನಾನು ಈ ಕ್ಷಣದಲ್ಲೂ ಸಹಿತ ನೆನೆಸ್ಕೋಬೇಕಾದ್ದು ನನ್ನ ತಂದೆ ತಾಯಿನ. ನನ್ನ ತಂದೆ ತಾಯಿ ನೆನೆಸ್ಕೊಂಡು ಅವರ ಆಶೀರ್ವಾದದೊಂದಿಗೆ ನನ್ನ ಗುರುಗಳನ್ನು ನೆನೆಸ್ಕೊಂಡು ಈ ವಿದ್ಯೆ, ಈ ಒಂದು ಧರ್ಮ, ಜೊತೆ ಈ ಒಂದು ಪೀಠ, ಅಷ್ಟು ಜನ ತಾಯಂದಿರ ಹೃದಯವನ್ನು ಗೆದ್ದಿರತಕ್ಕಂಥ ಈ ನಿಮ್ಮ ಆನಂದ್ ಗುರುಜಿ, ನೀವು ಆಡುವಂತಹ ಒಂದೊಂದು ಮಾತು ಆ ಮಗು ಕಣ್ಣಲ್ಲಿ ನೀರು ಹಾಕ್ತಲ್ಲ, ಅವಳೆಲ್ಲ ಕಣ್ಣಲ್ಲಿ ನೀರು ಹಾಕೋದು ನಾನು ಕಣ್ಣೀರಾಗಿ ಬರ್ತಿದ್ದೆ ನನಗೆ. ಯಾಕೆಂದರೆ ಅಂತಹ ಒಂದು ಪ್ರೀತಿ ವಾತ್ಸಲ್ಯ, ಒಂದು ಬಾಂಧವ್ಯ, ಅಣ್ಣ ಅಂತಾರೆ, ಅಪ್ಪ ಅಂತಾರೆ, ಗುರು ಅಂತಾರೆ, ತಮ್ಮ ಅಂತಾರೆ, ಆ ಭಾವುಕರಾಗ್ತಾರೆ. ಕಾರ್ಯಕ್ರಮಗಳಿಗೆ ಬಂದಾಗ ಅವರಿಗೆ ಏನೂ ಗೊತ್ತಾಗೋದಿಲ್ಲ, ಬಾಚಿ ದಬ್ಕೊಳ್ತಾರೆ. ಆ ಪ್ರೀತಿ ಒಂದು ವಾತ್ಸಲ್ಯ ಇದೆ, ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದನ್ನು ಏನು ಕೊಟ್ಟು ತೀರಿಸೋಣ? ಕಷ್ಟ ಎಂಬತಕ್ಕಂಥದ್ದು ಗಗನಕ್ಕೆ ಮುಟ್ಟಿಬಿಟ್ಟಿರುತ್ತೆ. ಅದಕ್ಕೆ ಒಂದು ಪರಿಹಾರ ಬೇಕಾಗತ್ತೆ. ಆದರೆ ಪರಿಹಾರ ಈ ಆನಂದ್ ಗುರುಜಿಯಲ್ಲಿ ಸಿಗುತ್ತೆ ಅನ್ನೋ ಒಂದು ಪ್ರೀತಿ ವಿಶ್ವಾಸದಲ್ಲಿ ಓಡಿ ಬರ್ತಾರಲ್ಲ ಆ ತಾಯಂದರು, ಅದರಲ್ಲೂ ಉತ್ತರ ಕರ್ನಾಟಕದ ತಾಯಂದರು. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಆ ಜನಸಾಗರ ಇದೆ, ಅದರಲ್ಲೂ ಹೆಚ್ಚು ತಾಯಂದಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಮೊನ್ನೆ ಮುಂಡರಿಗೆಯಲ್ಲಿ ನಡೆದದ್ದು ಅದೇನೆ, ಅಯ್ಯಪ್ಪನ ಪೂಜೆ. ಆ ಅಯ್ಯಪ್ಪನ ಪೂಜಾ ಸಮಯದಲ್ಲಿ ಅಷ್ಟು ಜನ ಹೆಣ್ಮಕ್ಳು ತಾಯಂದರು ಸೇರಿ ನೀವೆಲ್ಲರೂ ತೋರಿಸಿದ ಆ ಪ್ರೀತಿ ವಿಶ್ವಾಸ, ಇದು ಎಂಥವ್ರನ್ನಾದರೂ ಸಹಿತ ತಲೆ ಕೆಡಿಸ್ಬಿಡುತ್ತೆ. ಆದರೆ ಆ ಪ್ರೀತಿ ವಿಶ್ವಾಸ, ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ತಾಯಿ ಮಕ್ಕಳ ಬಾಂಧವ್ಯ, ಮಧುರತ್ವವಾದಂತಹ ಮಾತು, ನನ್ನ ಮುಂದಿನ 7 ಜನ್ಮ ಎತ್ತಿದ್ರು ಈ ಋಣ ನಾನು ತೀರ್ಸೋಕ್ಕಾಗೋದಿಲ್ಲ. ಆದರೆ ಏನು ಕಂಡಿದ್ದೀರೋ, ನನ್ನಿಂದ ಏನೆಲ್ಲ ಸಾಧ್ಯವೋ, ಎಷ್ಟೆಲ್ಲ ಈ ವಿದ್ಯಾರಹಸ್ಯದಿಂದ ಇನ್ನೊಬ್ಬರ ಕಷ್ಟವನ್ನು ದೂರ ಮಾಡಲಿಕ್ಕೆ ಏನು ಶ್ರಮಿಸ್ಬೋದೋ ಅದನ್ನು ಖಂಡಿತ ನಿಸ್ವಾರ್ಥತೆಯಿಂದ ಈ ಪೀಠದಲ್ಲಿ ಕೂತು ಇದರಿಂದ ನಾನು ತಿಳಿಸಬೇಕಾದಂಥ ಪ್ರತಿಯೊಂದು ವಿಚಾರವನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಸನ್ಮುಖಿತನ, ನಗುಮುಖ, ಪ್ರತಿಯೊಬ್ಬ ಹೆಣ್ಣುಮಕ್ಕಳು ನಗನಗ್ತಾ ಇರಬೇಕು ಎಂಬತಕ್ಕಂಥದ್ದು ಒಂದೇ ಚಿಂತನೆ ಈ ನಿಮ್ಮ ಆನಂದ್ ಗುರುಜಿಯವ್ರದ್ದು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಬದ್ಧಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸ. ಇನ್ನೇನು ಅಗೋಯಿಗೋ ಅಂದರೆ ದಕ್ಷಿಣಾಯನ ಮುಗಿದ್ದು ಉತ್ತರಾಯಣ ಬಂತು. ಆ ಉತ್ತರಾಯಣದ ಪುಣ್ಯಕಾಲಕ್ಕೆ ಕಾತೃತೆಯಿಂದ ಕಾಯ್ತಾ ಇದ್ದಾರೆ. ಅಯೋಧ್ಯಾನಗರ ಶ್ರೀರಾಮಚಂದ್ರನ ಆಸ್ಥಾನ, ಅರಮನೆಯ ಆಸ್ಥಾನ ಯಾವ ಪ್ರತಿಷ್ಠಾಪನೆ ಆಗ್ಬೋದಪ್ಪ ಎಂಬತಕ್ಕಂತಹ ಕಾತುರತೆ ಒಂದಷ್ಟು ಜನದ್ದಾದರೆ, ಅಯ್ಯೋ ಆ ಪ್ರತಿಷ್ಠಾಪನಾ ಮಹೋತ್ಸವ ಹತ್ರ ಬಂತಲ್ಲ, ಇನ್ನಷ್ಟು ಕೆಲಸಗಳಾಗಬೇಕಾಗಿದೆ, ಇನ್ನಷ್ಟು ಅದನ್ನು ವೈಭವೀಕರಿಸಬೇಕಾಗಿದೆ, ಇನ್ನಷ್ಟು ಆಸ್ಥಾನ ಅರಮನೆ ಮತ್ತಷ್ಟು ಚೆನ್ನಾಗಿ ಕಾಣಿಸ್ಬೇಕಾಗಿದೆ ಎಂಬುದು ಕಾಣಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಬಾಕಿ ಇದೆ ಅಂತ ಆಲೋಚನೆ ಮಾಡ್ತಕ್ಕಂಥವ್ರು ಇನ್ನಷ್ಟು ಜನ. ಇಡೀ ಹೊತ್ತು ಭರತಖಂಡವೇ ರಾಮನ ಕೊಂಡಾಡ್ತಾ ಇದೆ, ರಾಮನ ಆರಾಧನೆ ಮಾಡ್ತಾ ಇದೆ. ಪ್ರತಿ ಊರು, ಪ್ರತಿ ಗ್ರಾಮಗಳಲ್ಲೂ ಸಹಿತ ರಾಮರ ಭಜನೆ ನಡೀತಾ ಇದೆ. ಆಸ್ಥಾನದಿಂದ ಬಂದಿರತಕ್ಕಂತಹ ಆ ಮಂತ್ರಾಕ್ಷತೆಯ ಪ್ರಸಾದವನ್ನು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಸೇರಿಸುವಂಥದ್ದಾಗ್ತಾ ಇದೆ. ಏನೋ ಸಂತೋಷ, ಏನೋ ವೈಭೋಗ, ಯಾವುದೋ ಒಂದು ಮಹತ್ತರವಾಗಿರೋ ಕಾರ್ಯಕ್ರಮ, ಬಹುಶಃ ಇಲ್ಲಿವರೆಗೂ ಕಂಡರಿಯದ್ದಂಥದ್ದು, ಇಲ್ಲಿವರೆಗೂ ಯಾರೂ ಈ ಆಚರಣೆಗಳು ಮಾಡದಿರತಕ್ಕಂಥದ್ದು ಒಂದು ದೊಡ್ಡ ಹಬ್ಬ. ಅಂತಹ ಒಂದು ಹಬ್ಬವನ್ನು ಆಚರಣೆ ಮಾಡುವಂತಹ ಕಾಲ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ ಅಷ್ಟು ವೈಭವೀಕರಿಸ್ತಾ ಇದೆ. ಎಲ್ಲ ಸಾಧು ಸಂತರು, ಗುರುಗಳು, ಪ್ರತಿಯೊಬ್ಬರ ಮನಸ್ಸಲ್ಲಿರೋದು ಒಂದೇ ಆಸೆ, ಯಾವಾಗ 22ನೇ ತಾರೀಕು ಬರುತ್ತೆ, ಯಾವಾಗ ಆ ರಾಮಲಲ್ಲಾನ ವಿಶೇಷವಾಗಿರತಕ್ಕಂಥ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ, ಆ ಪ್ರತಿಷ್ಠಾಪನೆ ಆಯಿತು ಎಂಬತಕ್ಕಂಥ ಶಬ್ದ ಕಿವಿಗೆ ಬೀಳುತ್ತೆ, ಆ ಸುಂದರವಾದಂತಹ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಬೋದು. ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಅಂತಹ ಸಂತಸದ ದಿನ ಅಗೋಯಿಗೋ ಅಂದರೆ ಬಂದೇ ಬಿಡುತ್ತೆ. ಒಳ್ಳೆಯದಾಗಲಿ. ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, 11/1/2024 ಗುರುವಾರ, ಅಮಾವಾಸ್ಯೆ,
ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪೂರ್ವಾಷ ನಕ್ಷತ್ರ, ಅದರ ನಕ್ಷತ್ರಚಾರ ಪ್ರಕಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೂ ಮುಖ್ಯವಾಗಿ ಎಳ್ಳಮಾವಾಸ್ಯೆ ಅಂತಕ್ಕಂಥದ್ದು ಮತ್ತು ಕೇತು ಜಯಂತಿ ಇರತಕ್ಕಂಥದ್ದು. ಇವತ್ತಿರ್ತಕ್ಕಂತಹ ಗುರುವಾರದ ಅಮಾವಾಸ್ಯೆ ಆದ್ದರಿಂದ ನಮ್ಮ ಮಹರ್ಷಿ ಮಂದಿರದಲ್ಲಿ ಇವತ್ತು ಸಂಧ್ಯಾಕಾಲ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತ್ಯಂಗಿರ ಅನುಷ್ಠಾನವನ್ನು ಸಹಿತ ಮಹಾಕಾಳಿ ಪ್ರತ್ಯಂಗಿರ ಅನುಷ್ಠಾನವನ್ನು ಇವತ್ತು ನಮ್ಮ ಆಶ್ರಮದಲ್ಲಿ ಬಹಳ ಅದ್ಧೂರಿತವಾಗಿ ಶುಭ ಸಂಧ್ಯಾಕಾಲ. ಯಾಕೆಂದರೆ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸಬೇಕಾಗಿದೆ, ಶತ್ರುಗಳನ್ನು ದೂರ ಮಾಡ್ಕೋಬೇಕಾಗಿದೆ, ಶತ್ರುತ್ವ ಇರ್ತಕ್ಕಂಥವರಲ್ಲೂ ಮಿತ್ರರನ್ನಾಗಿ ಪರಿವರ್ತನೆ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಮಹಾಪ್ರತ್ಯಂಗಿರ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೀತಾ ಇದೆ. ಇವತ್ತು ಸಂಧ್ಯಾಕಾಲ ನಡೆಯುವಂತಹ ಮಹಾಪ್ರತ್ಯಂಗಿರ ಹವನಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೇನೆ. ಮಹರ್ಷಿ ಮಂದಿರ ಲಕ್ಷ್ಮೀ ಭೂವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬನ್ನಿ, ಭಾಗವಹಿಸಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಪಾತ್ರರಾಗಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿನ ಇವತ್ತು ವರಾಹಮೂರ್ತಿಯ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಭೂವರಹಸ್ವಾಮಿಯ ಸಾನ್ನಿಧ್ಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇವತ್ತು ನಡೀತಕ್ಕಂಥ ಸಂಧ್ಯಾಕಾಲದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ ಆಗಿರ್ಬೋದು, ಪಂಚಾಂಗ ಶ್ರವಣ ಆಗಿರ್ಬೋದು, ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ತಿಳಿಸ್ಬೇಕಲ್ವಾ ಗುರುಗಳೇ? ಇವತ್ತಿನ ದಿನದ ರಾಶಿಫಲ ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ರಾಶಿಫಲದತ್ತ ಗಮನ ಹರಿಸಬೇಕು. ರಾಶಿಗಳಲ್ಲಿರ್ತಕ್ಕಂತಹ ಏನಾದರೂ ದೋಷಗಳಿದ್ದರೆ ಅಥವಾ ಯಾವುದಾದ್ರೂ ಸಮಸ್ಯೆ ಅಂತಕ್ಕಂಥದ್ದಿದೆ ಅದಕ್ಕೆ ತಿಳಿಸುವಂಥ ಪರಿಹಾರಗಳನ್ನು ಅಲ್ಲಿಂದಲ್ಲೇ ಮಾಡಿಕೊಂಡ್ರೆ ಅವತ್ತೇ ನಮ್ಮ ಕೆಲಸಗಳಲ್ಲಿ ಒಂದಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಬನ್ನಿ ರಾಶಿಫಲವನ್ನು ಪ್ರಾರಂಭಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚಿನ ವರ್ಚಸ್ಸು ತೇಜಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಳೋದು ಬೇಡ. ಯಾವುದೇ ಕೆಲಸ ಮಾಡಬೇಕಾದರೂ ಕೆಲಸದ ಕಡೆ ಒಂದು ಹೆಚ್ಚು ಗಮನ ಇರಲಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ದುಡುಕಿ ಯಾರನ್ನು ಮಾತಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಸಾಧ್ಯವಾದಷ್ಟು ಸಮಂಜಸ್ಕರವಾಗಿರಲಿ, ಸಮಾಧಾನವಾಗಿರಲಿ, ಮಾಡುವಂಥ ಕೆಲಸದ ಕಡೆ ಹೆಚ್ಚು ಗಮನ ಇರಲಿ. ಸಣ್ಣ ಪುಟ್ಟ ಮಕ್ಕಳು ಏಳೋದು ಬೀಳೋದು ಸಾಕಷ್ಟು ಎದುರಾಗ್ಬೋದು. ಅದಕ್ಕಾಗಿ ತಾಯಂದಿರು ಸ್ವಲ್ಪ ಬಹಳ ಎಚ್ಚರಿಕೆ ವಹಿಸಬೇಕು. ಉದ್ಯೋಗಕ್ಕಾಗಿ ಬರ್ತಕ್ಕಂಥ ಪುರುಷರು ಇವತ್ತು ಗಾಡಿ ಡ್ರೈವ್ ಮಾಡ್ತಕ್ಕಂಥವ್ರು ಸ್ವಲ್ಪ ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಸಮಂಜಸವಲ್ಲ. ಹೊರಡೋದೇ 5 ನಿಮಿಷ ಮುಂಚೆ ಹೊರಟು ಸರಿಯಾದ ಸಮಯಕ್ಕೆ ಸೇರಿಕೊಳ್ಳಿ. ಯಾರೊಬ್ಬರ ಹತ್ರ ಮಾತು ತಿನ್ನೋದು ಬೇಡ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ಇನ್ನೊಬ್ಬರ ಬಳಿ ಹಂಚಿಕೊಂಡು ಆ ನೋವಿಗೆ ಇನ್ನೇನೋ ಸಮಸ್ಯೆ ತಂದುಕೊಳ್ಳೋದಕ್ಕಿಂತ ಆದಷ್ಟು ನೋವು, ಕಷ್ಟ ಅಥವಾ ಮನಸ್ಸಲ್ಲಿರ್ತಕ್ಕಂಥ ಬಾಧೆ ಅದು ಮತ್ತೊಬ್ಬರ ಬಳಿ ಹೇಳಬಾರ್ದು. ಎಚ್ಚರಿಕೆಯಿಂದಿರಿ. ಮೇಷರಾಶಿಯವರು ಒಳಿತನ್ನೇ ಕಾಣ್ತೀರಿ. ಇದರ ಮಧ್ಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಮೊದಲು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರಿಗೋ ಅಥವಾ ಮನೆ ದೇವರಿಗೋ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದು ಧರಣೆ ತುಳಸಿ ತೀರ್ಥ ತೆಗೆದುಕೊಂಡು ತದನಂತರ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಅಮಾವಾಸ್ಯೆ ಗುರುವಾರ ಆದ್ದರಿಂದ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ ಎಲ್ಲವೂ ಶಿವಾನುಗ್ರಹದಿಂದ ಒಳಿತನ್ನೇ ಕಾಣ್ತೀರಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೆ. ಮನಸ್ಸು ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಚಂಚಲತೆ ಸಾಕಷ್ಟು ಆಗುತ್ತೆ. ಸಭೆ ಸಮಾರಂಭಗಳಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗುವುದಿಲ್ಲ. ಅಂದರೆ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಳ್ತೀರಿ. ಸಾಧನೆಯ ಮಹಾಪೂರ್ವ ನಿಮ್ಮ ಬರುತ್ತೆ ಅಂದ್ಕೊಂಡಿರ್ತೀರಿ. ಅಲ್ಲಿ ವ್ಯತ್ಯಾಸವನ್ನೇ ಕಾಣ್ತೀರಿ. ಸಣ್ಣ ಸಣ್ಣ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆಗಳಾಗ್ಬೋದು. ಮಧ್ಯಾಹ್ನ 2 ಗಂಟೆ 20 ನಿಮಿಷದವರೆಗೂ 2 ಗಂಟೆ 20 ನಿಮಿಷ ದಾಟಿದ್ರೆ ಒಂದಷ್ಟು ಅನುಕೂಲ ಆಗ್ಬೋದು. ಆದರೆ ಅನುಕೂಲ ಆಗುವಂಥ ಗಳಿಗೆ ಒಳಗಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಬಹಳ ಜೋಪಾನ. ಜೊತೆಲಿರ್ತಕ್ಕಂಥ ಆತ್ಮೀಯರು ಛೇಡಿಸಿ ಮಾತಾಡ್ತಕ್ಕಂಥದ್ದು, ಕುಟುಂಬದ ಹಿರಿಯರು ಅವರು ಆರ್ಡರ್ ಮಾಡ್ತಕ್ಕಂಥದ್ದು, ಅಥವಾ ನಿಮಗೆ ಯಾವುದೇ ಒಂದು ಸಮಂಜಸ್ಕರವಾಗಿ ಇಲ್ದಿರ ಯಾವ ಕೆಲಸ ಮಾಡಬೇಕು ಯಾವ್ದು ಬಿಡಬೇಕು ಈ ಪ್ರಕಾರವಾದಂಥ ಚಂಚಲತೆ, ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿ. ಅದಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಾಗಲಿ ಓಡಾಡುವ ಸ್ಥಳದಲ್ಲಾಗಲಿ ಎಲ್ಲಾದರೂ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಎಡಗಡೆ ಮೊಣಕಾಲಿಗಾಗಲಿ ಕಾಲಿನ ಹೆಬ್ಬೆರಳಿಗಾಗಲಿ ಸ್ವಲ್ಪ ಜೋಪಾನ ಓಡಾಡುವಾಗ. ಹಾಗೆ ಇವತ್ತಿನ ದಿವಸ ವೃಷಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತಾವು ಧರಿಸುವಂಥ ವಸ್ತ್ರ ಯಾವುದೇ ಆದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು
ಬಿಳಿಯ ಬಣ್ಣದ ವಸ್ತ್ರವನ್ನು, ಒಂದು ಕರವಸ್ತ್ರವಾದರೂ ಸರಿಯೇ, ಅದನ್ನು ನಿಮ್ಮ ಬಳಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಮನಸ್ಸಿಗೆ ಮೃದುವನ್ನು, ನೆಮ್ಮದಿಯನ್ನು ಕೊಡಬೇಕಾದ್ರೆ, ಮಾತೃಕಾರಕನಾಗಿ ಆ ಪ್ರೀತಿ ವಿಶ್ವಾಸವನ್ನು ಪಡಿಬೇಕಾದ್ರೆ ಅಂಗೈಗಳ ಕರ್ಚೀಫು, ಬಿಳಿ ವಸ್ತ್ರವನ್ನು ನಿಮ್ಮ ಬಳಿ ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಇದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ, ವ್ಯವಹಾರ, ವ್ಯಾಪಾರ ಅಥವಾ ಮಾಡುವ ಕೆಲಸ ಎಲ್ಲದರಲ್ಲೂ ಭಗವಂತನ ಕೃಪಾಶೀರ್ವಾದದಿಂದ ಒಂದಿಷ್ಟು ಅನುಕೂಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಕುಟುಂಬದ ಹಿರಿಯರೊಂದಿಗೆ ಅಥವಾ ಜೊತೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರೊಂದಿಗೆ ಅಥವಾ ಯಾರಾದರೂ ನಿಮ್ಮ ಮೇಲಧಿಕಾರಿಗಳಾದರೂ ಅವರು ಹೇಳುವಂಥ ಮಾತನ್ನು ಆಲಿಸಬೇಕು, ಆ ಮಾತಿನಂತೆ ನಡಿಬೇಕು, ಅದರಲ್ಲೇ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ರೈತ ಬಾಂಧವರು ಇವತ್ತಿನ ದಿವಸ ಬಹಳ ಯೋಚನೆ ಮಾಡಬೇಕು. ತಾವು ಬೆಳೆದಂಥ ಬೆಳೆಗೆ ಸೂಕ್ತವಾದಂಥ ಮೌಲ್ಯ ಇವತ್ತು ಸಿಗದಂಥ ರೀತಿ ಇರ್ಬೋದು. ಯಾರಿಗಾದರೂ ಏನಾದ್ರು ವಸ್ತುಗಳನ್ನು ಕೊಟ್ಟರೆ ಪುನಃ ವಾಪಸ್ ಪಡೆಯೋದು ಬಹಳ ಕಷ್ಟ. ಯಾರ ಹತ್ರ ಏನು ವ್ಯವಹಾರ ಮಾಡಬೇಕಾದರೂ ಆಲೋಚನೆ ಮಾಡಿ ದುಡುಕಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಲ್ಲೂ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ ಹಾಕುವ ಪ್ರತಿ ಹೆಜ್ಜೆ ಭಾಳ ಜೋಪಾನ ಬೇಕು. ಇವತ್ತು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಅದ್ಭುತವಾದಂಥ ಕಾಯಕ ಮಾಡಬೇಕು, ಹೆಚ್ಚಿನ ಫಲಾಫಲ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಮಹದಾಸೆ. ಇಲ್ಲಿ ವ್ಯತ್ಯಾಸವನ್ನು ಕಾಣ್ತೀರಿ. ಕಣ್ಣೀರು ಹಾಕೋ ಪರಿಸ್ಥಿತಿಯೂ ಎದುರಾಗುತ್ತೆ. ಸಾಧ್ಯವಾದಷ್ಟು ಜೋಪಾನ ಇರಲಿ. ಮನೆಯಲ್ಲಿರ್ತಕ್ಕಂಥವರು, ಕುಟುಂಬದ ಹಿರಿಯರು ಅವರೊಂದಿಗೆ ಮಾತಾಡಬೇಕಾದ್ರೆ ಸ್ವಲ್ಪ ನಮ್ರತೆಯಿಂದ ಮಾತಾಡ್ತಕ್ಕಂಥದ್ದು, ತಲೆಬಗ್ಸಿ ನಿಲ್ತಕ್ಕಂಥದ್ದು ಇದು ನಿಮಗೆ ಒಳ್ಳೆಯ ಶ್ರೇಯಸ್ಸನ್ನು ತರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ ಎಚ್ಚರಿಕೆಯಿಂದಿರಿ. ಮನಸ್ಸು ಶಾಂತಿಯುತವಾಗಿ ಇಟ್ಕೊಳ್ಳಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿರುತ್ತೆ. ಅದರಲ್ಲೂ ಇವತ್ತು ಶೀತ ಬಾಧೆಯಿಂದ ನರಳುವಂಥದ್ದಾಗಲಿ, ಜ್ವರ, ಕೆಮ್ಮು, ನೆಗಡಿ ಕಾಣಿಸ್ಕೊಳ್ಬಹುದು. ಅದಕ್ಕಿಂತ ಮುಖ್ಯವಾಗಿ ಜೊತೆಯಲ್ಲಿರ್ತಕ್ಕಂಥವರು, ಕುಟುಂಬದ ಸದಸ್ಯರು ಅವರ ನಿಂದನೆಯ ಮಾತಾಡುವಂಥದ್ದು, ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುವಂಥದ್ದು ಬಹಳ ಇರುತ್ತೆ. ಆದರೆ ಹೆಣ್ಣುಮಕ್ಕಳು ಮಾತ್ರ ಈ ಶೀತ ಬಾಧೆಯಿಂದ ನರಳುವಂಥದ್ದಾದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆ ಬೇಕು. ಅದಕ್ಕಾಗಿ ಬೆಳಗ್ಗೆ ಹಾಲಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಆ ಹಾಲನ್ನೇ ಕುಡಿಯೋದ್ರಿಂದ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ, ಜನ್ಮದಾತರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತು ಶಿವಾರಾಧನೆ ಮಾಡೋದರಿಂದ, ಬಿಲ್ವಪತ್ರೆಯಿಂದ ಶಿವನ ಸಾನ್ನಿಧ್ಯದಲ್ಲಿ ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದ ಒಂದಷ್ಟು ಅನುಕೂಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡುವಾಗ ಭಾಳ ಜೋಪಾನ. ಒಬ್ಬರೇ ರಹಸ್ಯವಾಗಿ ಏನೋ ಮಾಡ್ತೀನಿ, ಒಂದಿಷ್ಟು ಕಾರ್ಯ ಸಿದ್ಧಿಪಡಿಸ್ಕೊಳ್ತೀನಿ ಅಂದರೆ ಅಲ್ಲಿ ಮೋಸಕ್ಕೊಳಗಾಗ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಜೊತೆಲಿರ್ತಕ್ಕಂಥ ಆತ್ಮೀಯರು, ಕುಟುಂಬದ ಸದಸ್ಯರು ಅವರೊಂದಿಗೆ ನೀವು ವ್ಯವಹರಿಸಿದ್ರೆ ಒಂದಷ್ಟು ಸಾಕ್ಷಿ ಆಧಾರ ಪ್ರಕಾರ ನಿಮಗೆ ಒಂದಿಷ್ಟು ಅನುಕೂಲ ಆಗ್ಬೋದು. ಯಾಕೆಂದರೆ ಎಲ್ಲ ಕಡೆಯಿಂದಲೂ ಮೋಸಕ್ಕೊಳಗಾಗ್ತಾ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಸಾಕಷ್ಟು ನೋವು ಪಡ್ತಾ ಇದ್ದೀರಿ. ಆ ನೋವಿಗೆ ಸಹಾಯ ಅಂತಕ್ಕಂಥದ್ದು ಯಾರಾದರೂ ಒಬ್ಬರ ಜೊತೆಯಲ್ಲಿದ್ದರೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಗರ್ಜನೆ, ನೀವು ಹಾಕುವ ಹೆಜ್ಜೆ, ನೀವು ಮಾಡುವಂಥ ಕೆಲಸ ಎಲ್ಲವೂ ಸಹಿತ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಒಳ್ಳೆ 4 ಜನದಲ್ಲಿ ಬೆಳಕಾಗಿ ನಿಲ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥದ್ದು. ಮತ್ತು ಇವತ್ತಿನ ದಿವಸ ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಗುರುವಿನ ಅನುಗ್ರಹದಿಂದ ಮಾತಾಡುವಂಥ ಮಾತಿಗೆ ಒಂದು ತೂಕ ಇರತಕ್ಕಂಥದ್ದಾಗಲಿ ಅಥವಾ ಹೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಅದರಲ್ಲೂ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಇದೆಲ್ಲವನ್ನು ಸಹಿತ ಸಾಧನೆ ಮಾಡ್ಕೊಳ್ಬೋದು. ಅಪರೂಪವಾದಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು, ಜೊತೆಗೆ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು, ಇಂತೆಲ್ಲ ಯೋಗ ಫಲ ಇರೋದರಿಂದ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ಬಹಳ ವಿಶೇಷವಾದಂಥ ಕಾಲ. ಅದರಲ್ಲೂ ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಈ 12 ಗಂಟೆ ಸರಿಯಾಗಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಯಾರು ಯಾವುದೇ ಕೆಲಸ ಮಾಡ್ತಿದ್ರು ಒಮ್ಮೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಾಗ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕು. ಜೊತೆಗೆ ಯಾರೊಬ್ಬರನ್ನು ನಂಬಿದ್ರೂ ಸಹಿತ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಅವರ ಒಂದು ಲಾಭವನ್ನು ನೋಡ್ತಾರೆ ವಿನಃ ನಿಮಗೆ ಅನುಕೂಲ ಮಾಡ್ತಕ್ಕಂಥವ್ರಿಲ್ಲ. ಆದರೆ ನೀವು ಎಷ್ಟೇ ಇನ್ನೊಬ್ಬರು ನಂಬೋದು ಅಥವಾ ನಿಮ್ಮ ಸ್ವಯಂ ನೀವೇ ಏನಾದ್ರು ಮಾಡಲಿಕ್ಕೆ ಮುಂದಾಗೋದು, ಏನೇ ಮಾಡಿದ್ರೂ ಒಂದಲ್ಲ ಒಂದು ಕಡೆ ಅಚಾತುರ್ಯಗಳಾಗುವಂತಹ ಲಕ್ಷಣಗಳು ಸಾಕಷ್ಟು ಇರೋದ್ರಿಂದ ಬಹಳ ಜೋಪಾನ ಬೇಕು. ಮಾಡುವಂಥ ಪ್ರತಿಯೊಂದು ಕಾಯಕವು ಅತ್ಯದ್ಭುತವಾಗಿ ಏನಾದರೂ ಒಂದಿಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡಿ.
ಇದರಿಂದ ಸಾಕಷ್ಟು ಒಳಿತನ್ನು ಸಂಪಾದನೆ ಮಾಡ್ಕೋಬೋದು. ಅದಕ್ಕೂ ಮುಖ್ಯವಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಅಂದರೆ 3ರಿಂದ 4 ಗಂಟೆ 12 ನಿಮಿಷದ ತನಕ 3ರಿಂದ 4:12 ಈ ಸಮಯದಲ್ಲಿ ಯಾವುದೇ ಲೇವಾದೇವಿ ಮಾಡ್ದಿರಾ, ಯಾವುದೇ ಹಣಕಾಸಿನ ವಿಚಾರ ಟ್ರಾನ್ಸಾಕ್ಷನ್ಸ್ ಮಾಡ್ದಿರಾ, ಸ್ವಲ್ಪ ಎಚ್ಚರಿಕೆಯ ನಡೆದರೆ ಸಾಕಷ್ಟು ಅದ್ಭುತವಾದಂಥ ಫಲವನ್ನು ಈ ಶುಭ ದಿನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಿನ್ನೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಮತ್ತು ನನ್ನ ತಂದೆಯವರು ಅಂದರೆ ನಿಮ್ಮ ಪ್ರೀತಿಯ ಗುರುಗಳು ಭೇಟಿ ನೀಡಿದ್ವಿ. ಕಾರ್ಯಕ್ರಮದ ಮೂಲ ಉದ್ದೇಶ ಸಂಪೂರ್ಣವಾಗಿ ಅಯೋಧ್ಯೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿ, ಪ್ಲಾಸ್ಟಿಕ್ ಮುಕ್ತ ಅಯೋಧ್ಯೆಯತ್ತ ನಮ್ಮ ಚಿತ್ತ ಅಂತ ಹೇಳಿ ಅಂತಹ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇನ್ನು ನಾವು ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಯಾವ ಕ್ಷಣಕ್ಕಪ್ಪ? ಐತಿಹಾಸಿಕ ಕ್ಷಣವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ, ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವತ್ತಿನ ದಿವಸ ಇಡೀ ದೇಶವಲ್ಲದಿರ ಹೊರದೇಶದಲ್ಲೂ ಕೂಡ ಇರತಕ್ಕಂಥ ರಾಮ ಭಕ್ತರಿಗೆ ಖುಷಿ ತಂದು ಕೊಡ್ತಕ್ಕಂಥ ಒಂದು ವಿಚಾರ ಇದೇ ಬರ್ತಕ್ಕಂಥ 22ನೇ ತಾರೀಕಿನಂದು ಅಯೋಧ್ಯೆಯ ಲೋಕಾರ್ಪಣೆ ಮತ್ತು ಮೂಲ ವಿಗ್ರಹದ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆಲ್ಲವೂ ಕೂಡ ಬಹಳ ಅತ್ಯದ್ಭುತವಾಗಿ ನೆರವೇರ್ತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ, ಆ ಒಂದು ಸನ್ನಿವೇಶಕ್ಕೆ ನಾನಂತೂ ನಿಜಕ್ಕೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಶ್ರೀ ರಾಮಚಂದ್ರನ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಬೇಕು. ಅಂತಹದ್ದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಆ ಒಂದು ಸಾನ್ನಿಧ್ಯವನ್ನು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಕೆಲಸ, ಆ ಒಂದು ಕೈಂಕರ್ಯ ಅದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು, ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಆ ಒಂದು ಕಾರ್ಯಕ್ರಮದ ಬಗ್ಗೆ ಹೇಗೆ ನಾವು ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಬೇಕು, ನಾವು ಇಲ್ಲಿಂದ ಹೋಗಬೇಕಾದ್ರೇ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಬೇಕಾದ್ರೇ ಸಂಪೂರ್ಣವಾಗಿ ಈ ಪ್ಲಾಸ್ಟಿಕ್ ಎಂಬತಕ್ಕಂಥದ್ದೆಲ್ಲವನ್ನು ಕೂಡ ಪಕ್ಕದಲ್ಲಿಟ್ಟು ಅದಾದಮೇಲೆ ನಾವು ಮುಂದೆ ಹೋಗಬೇಕು ಅಂತ ಹೇಳಿ ಒಂದು ಸಂವಾದದ ಕಾರ್ಯಕ್ರಮ ನೆರವೇರಿತು. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಮತ್ತು ನನ್ನ ತಂದೆಯವರು ಭೇಟಿ ನೀಡಿದ್ವಿ. ಆ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ. ಇನ್ನು ನಮ್ಮದೊಂದು ಹೊಸ ಪ್ರಯತ್ನ ಇದೆ. ಆ ಹೊಸ ಪ್ರಯತ್ನದ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಇನ್ನು ಇವತ್ತಿನ ದಿವಸ ಗುರುವಾರ, ನಮ್ಮೆಲ್ರಿಗೂ ಕೂಡ ಗುರುವಾರ ಬಂತು ಅಂತಂದರೆ ಗುರುಗಳನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಇವತ್ತು ಹೇಳಬೇಕು ಅಂದರೆ ನಿಜಕ್ಕೂ ಆಶ್ಚರ್ಯ. ಗುರುಗಳು ಎಂಬತಕ್ಕಂಥ ಮಾತನ್ನು ಹೇಳೋದಾದರೆ ಎಲ್ರಿಗೂ ಕೂಡ ಒಂದು ಮಾರ್ಗದರ್ಶನ. ಆದರೆ ಇವತ್ತಿನ ದಿವಸ ಈ ಒಂದು ಮಹರ್ಷಿವಾಣಿ ಇದೊಂದು ದೇಗುಲ, ಈ ಒಂದು ದೇಗುಲಕ್ಕೆ ಮತ್ತೊಬ್ಬರ ಗುರುಗಳ ಆಗಮನ ಆಗಿದೆ. ಗುರುಗಳ ಪರಿಚಯ ಅಂತೂ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು. ಮೊದಲನೇದಾಗಿ ಗುರುಗಳು ಎಲ್ಲಿಂದ ಬಂದಿದ್ದಾರೆ, ಗುರುಗಳ ಹೆಸರೇನು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಗುರುಗಳು ಸದ್ಗುರು ಶ್ರೀ ರಿತೇಶ್ವರ್ ಮಹಾರಾಜ್ಜಿಯವರು ಇವತ್ತಿನ ದಿವಸ ನಮ್ಮ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸಿದ್ದಾರೆ. ಗುರುಜಿಯವರ ಮೂಲ ಸಾನ್ನಿಧ್ಯ ಬಂದು ವೃಂದಾವನ, ಅಂದರೆ ಉತ್ತರ ಪ್ರದೇಶ ಮಥುರಾದ ವೃಂದಾವನದಿಂದ ಬಂದಿರತಕ್ಕಂಥವ್ರು. ಇವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ವೃಂದಾವನದಲ್ಲಿ. ಏನಪ್ಪ ಅಂದರೆ ಆನಂದಧಾಮ ಎಂಬತಕ್ಕಂಥ ಒಂದು ಆಶ್ರಮ. ಅಲ್ಲಿ ಪ್ರೀತಿಗೆ ಕೊರತೆ ಇಲ್ಲ, ಜ್ಞಾನಕ್ಕಂತೂ ಕೊರತೆ ಇಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯವನ್ನು ಸಾಕಷ್ಟು ದಿವಸಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ವೃಂದಾವನ ಅಂದರೆ ಏನಪ್ಪ? ಒಂದು ಪ್ರೀತಿಗೆ ಮತ್ತೊಂದು ಹೆಸರು ಅಂತಂದರೆ ಅದು ವೃಂದಾವನ ಅಂತಲೇ ಹೇಳ್ಬೋದು. ಸಾಕಷ್ಟು ಭಾವನೆಗಳಿರ್ತಕ್ಕಂಥ ಒಂದು ಜಾಗ, ಭಾವನೆಗಳಿಂದ ತುಂಬಿಕೊಂಡಿರ್ತಕ್ಕಂಥ ಜಾಗ. ಪ್ರೀತಿಗೆ ಅಲ್ಲಿ ಕೊರತೆನೇ ಇಲ್ಲ. ಅಲ್ಲಿ ಹೋದರೆ ಒಂದೇ ಸ್ವರ ನಮಗೆ ಕಿವಿಗೆ ಬೀಳ್ತಕ್ಕಂಥದ್ದು ಏನಪ್ಪ? ರಾಧೆ 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 ರಾಧೆ. ಅಂತಹ ರಾಧಾದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಸಾನ್ನಿಧ್ಯ, ಶ್ರೀಕೃಷ್ಣ ಪರಮಾತ್ಮನನ್ನು ರಾಧಾದೇವಿಯನ್ನು ಕೊಂಡಾಡ್ತಕ್ಕಂಥ ಸಾನ್ನಿಧ್ಯ, ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಿಂದ ನಮ್ಮ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಗುರುಗಳು ಆಗಮಿಸಿದ್ದಾರೆ. ಅವರನ್ನು ಕೂಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಮಹಾರಾಜ್ ಜಿ, आपको कार्यक्रम के लिए स्वागत है. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅದ್ಭುತವಾದಂಥ ಈ ಸುಂದರವಾದಂತಹ ಕ್ಷಣ, ಬಹುಶಃ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಅದ್ಭುತವಾದಂಥ ಈ ಕಾಯಕ ಇದೆಯಲ್ಲ, ಇದು ಇಲ್ಲಿವರೆಗೂ ನಮಗೆ ಅರಿವಿಲ್ಲದಂಥ ರೀತಿ ಇತ್ತು. ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭ ಆಗಿ 10 ವರ್ಷ. 10 ವರ್ಷದಲ್ಲಿ ಎಷ್ಟೋ ಜನ ಸಾಧು ಸಂತರು, ಎಷ್ಟೋ ಜನ ಜ್ಞಾನಿಗಳು, ವಿಜ್ಞಾನಿಗಳು, ಹಾಗೆ ಪೂಜ್ಯರು, ಮಹನೀಯರು, ಸಾಧು ಸಂತರು ಎಲ್ಲರೂ ಬಂದೋದು. ಆದರೆ ಇವತ್ತಿಗೂ ಸಹಿತ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದ ಮೇಲೆ ಸಾಕಷ್ಟು ಜನದ ಒಲವಿದೆ. ಉದ್ದೇಶ ಇಷ್ಟೇ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥದ್ದು, ಜೊತೆಗೆ ಗುರುಗಳು, ಆ ಗುರುಸ್ಥಾನಕ್ಕೆ ಇರ್ತಕ್ಕಂಥ ಮಹತ್ತು. ಇವತ್ತು ಅಂತಹ ಗುರುಸ್ಥಾನಕ್ಕೆ ಇರ್ತಕ್ಕಂಥ ಮಹತ್ತಿರೋದ್ರಿಂದಲೇ ಇಂತಹ ಗುರುಗಳನ್ನು ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಸ್ವಾಗತಪಡಿಸ್ತಾ ಇದೆ. ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳಿದ್ದಾರೆ. ಅದರಲ್ಲೂ
ಸದ್ಗುರುಗಳಾದಂಥ ರಿತೇಶ್ವರ ಮಹಾರಾಜರು ಅವರ ಸಾಧನೆ, ಅವರ ಪರ್ಯಾಯ, ಜೊತೆಗೆ ಅವರಲ್ಲಿರ್ತಕ್ಕಂತಹ ಪವಾಡ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಇದು ನಮ್ಮ ಭಾರತೀಯದ ನೆಲ. ಈ ಭಾರತಾಂಬೆಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ಹಾಗೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಅಂಥ ಧರ್ಮಶಕ್ತಿ ಆ ಥರ ಇದೆ. ಇರಲಿ, ಆದರೆ ಇದರ ಬಗ್ಗೆ ನಾನು ತಿಳಿಸೋದು ಇನ್ನೂ ಸಾಕಷ್ಟು ಇದೆ. ಹಾಗೆ ಶ್ರೀಗಳು ಅವರೇ ಸ್ವಯಂ ತಮ್ಮಲ್ಲಿರ್ತಕ್ಕಂಥ ಒಂದು ವೈದ್ಯ, ಅಂದರೆ ಆರೋಗ್ಯ ಹೇಗಿಟ್ಕೊಳ್ಬೇಕು, ಅದು ಯೋಗ ಏನು, ಆ ಯೋಗಗಳನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು, ಇದರ ರಹಸ್ಯವೇನು, ಹೀಗೆ ಒಂದ ಎರಡ ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಹಾಗೆ ಅವರ ಸಾಧನೆ, ಅವರ ಅನುಷ್ಠಾನ ಇದು ಮಹತ್ತರವಾಗಿರ್ತಕ್ಕಂಥದ್ದು. ಅಂತಹ ಅನುಷ್ಠಾನವನ್ನು ಮಾಡತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಆ ರಾಧೆಯ ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥಾನ ಇದು ಆನಂದಾಶ್ರಮ. ಆನಂದಧಾಮ ಎಂಬತಕ್ಕಂಥ ಆಶ್ರಮದಲ್ಲಿ ಆನಂದಧಾಮನ ಆಶ್ರಮದ ಸದ್ಗುರುಗಳು ಇವತ್ತು ಈ ನಿಮ್ಮ ಆನಂದ್ ಗುರುಜಿಯವರ ಜೊತೆಯಲ್ಲಿರೋದು ನನಗಂತೂ ಬಹಳ ಸಂತೋಷ. ಇದು ಪ್ರಾರಂಭದಲ್ಲೇ ಹೇಳಿದೆ, ನನ್ನ ತಂದೆ ತಾಯಿ ಆಶೀರ್ವಾದ ನನಗೆ ಸಿಕ್ಕಂಥ ಸೌಭಾಗ್ಯ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಜೊತೆಗೆ ಜೀ ಕನ್ನಡದಲ್ಲಿ ಇಂತಹದೊಂದು ಅದ್ಭುತವಾದಂಥ ಪರಿಚಯಗಳು ನಡೀತಾನೆ ಇರುತ್ತೆ. ಇದೆಲ್ಲದರ ಜೊತೆಗೆ ಇವತ್ತು ಸದಾಕಾಲ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಭಾರತಾಂಬೆಯ ಸೇವೆಗಾಗಿ, ಅದರಲ್ಲೂ ಪ್ರತಿಯೊಂದು ಸಂಸ್ಥಾನ ಮತ್ತು ರಾಜ್ಯದ ಒಂದು ಸುಭಿಕ್ಷತೆಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಮಹನೀಯರು ಸಾಕಷ್ಟು ಜನ ಇದ್ದಾರೆ. ಅವರನ್ನು ಮೊದಲು ಮಾತಾಡಿಸೋಣ. ಯಾಕೆಂದರೆ ಅಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಯೋಧ್ಯೆಯನ್ನು ಮಾಡಬೇಕು ಎಂಬತಕ್ಕಂಥದ್ದು, ರಾಜ್ಯದ ಎಲ್ಲ ದೇವಾಲಯಗಳಲ್ಲೂ ಸಹಿತ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಎಂಬತಕ್ಕಂಥದ್ದು, ಆದಷ್ಟು ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೇಕಾದ್ರೆ ಪ್ಲಾಸ್ಟಿಕ್ಕಿಂದ ದೂರ ಇರಬೇಕು ಎಂಬತಕ್ಕಂಥ ಚಿಂತನೆ ಒಳಗಾಗಿರ್ತಕ್ಕಂಥದ್ದು, ಅಂತಹ ಅದ್ಭುತವಾದಂತಹ ವಿಚಾರಗಳನ್ನು ಹೊತ್ತು ಬಂದಿರತಕ್ಕಂಥ ಈ ನನ್ನ ಅಣ್ಣ ತಮ್ಮಂದರು, ಆತ್ಮೀಯರು, ಅವರನ್ನು ಒಂದಿಷ್ಟು ಮಾತಾಡಿಸೋದಿದೆ. ಮಾತಾಡಿಸಿದ ನಂತರ ಗುರುಗಳ ವಾಕ್ಯವನ್ನು, ಗುರು ಆಶೀರ್ವಾದವನ್ನು, ಗುರುವಾಣಿಯನ್ನು ನಾವು ಆಲಿಸೋಣ. ಭಗವಂತ, ಗುರುಗಳು ಪಕ್ಕದಲ್ಲಿದ್ದರೆ ನನ್ನ ಮಾತಿಗೆ ನಾನು ಏನು ಮಾತಾಡ್ತಿದ್ದು ನನಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ಆ ಪವರ್ ವೋಲ್ಟೇಜ್ ಹಂಗಿದೆ, ಹೈ ವೋಲ್ಟೇಜ್ ಕರೆಂಟು. ನನ್ನ ಪಕ್ಕದಲ್ಲಿ ನಾನು ಮೈಕ್ ಕೊಟ್ಟಾಗ ಇದೇ ಆಗ್ತಿತ್ತು ಬೇರೊಬ್ಬರಿಗೆ, ಈಗ ಅದರ ಅನುಭವ ನನಗಾಗ್ತಾ ಇದೆ. ಜೈ ಗುರುದೇವ. ಮಾತಾಡಿರ ಇದೆ ತಗೊಳ್ಳಿ. ಆನಂದಧಾಮದ ಗುರೂಜಿ ಹಾರ್ದಿಕ ಪ್ರಣಾಮ್. ಆನಂದಧಾಮದಿಂದ ಆನಂದ ಗುರೂಜಿಯವರಿಗೂ ಹಾರ್ದಿಕ ಪ್ರಣಾಮವನ್ನು ಸಲ್ಲಿಸ್ತಾ, ಒಂದು ವಿಶಿಷ್ಟ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಕೊಟ್ಟದಕ್ಕೆ ನಾನು ಮೊದಲು ಕೃತಜ್ಞತೆಯನ್ನು ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯ ಪರವಾಗಿ ಹೇಳ್ತೇನೆ. ಒಂದಷ್ಟು ಮನೆಗಳಲ್ಲಿ ಮಾಡಬಹುದಾದ ಪರಿಸರದ ಕಾರ್ಯ ಮತ್ತು ಅದರ ವ್ಯಾಪಕವಾದ ಪರಿಣಾಮವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇದು ಅತ್ಯಂತ ಮಹತ್ವದ ವೇದಿಕೆ ಅಂತ ನಾನು ಇದನ್ನು ಬಳಸ್ಕೊಳ್ತೀನಿ. ದಯವಿಟ್ಟು ಇದನ್ನು ಆಲಿಸಬೇಕು ಅಂತ ನಮ್ಮಲ್ಲಿ ವಿಜ್ಞಾಪನೆ. ಬಂಧುಗಳೇ, ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ಗತಿ ಏನು ಎನಗೆನುತ ಕೇಳುವವರೇ ಎಲ್ಲರೂ, ಹಿತವೆಂದು ಜಗಕ್ಕೆಂದು ಕೇಳುವವರಾರು, ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥ ಮುಕ್ತಿಗಾಗಲೇ ಮಂಕುತಿಮ್ಮ ಅಂತ ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ. ನನ್ನ ಸ್ವಾರ್ಥದ ಬಗ್ಗೆ ನಾವೆಲ್ಲೂ ಕೇಳ್ತಾನೆ ಇರ್ತೀವಿ, ಆದರೆ ನಮ್ಮ ಭವಿಷ್ಯದ ಪೀಳಿಗೆ ಕೊರಗೆ ನಾವೇ ಕಾಲ ಮೇಲೆ ಕಲ್ಲು ಹಾಕ್ಕೊಳ್ತಾ ಇದ್ದೀವ. ಇಷ್ಟು ನಾವು ಪರಿಸರದ ಮೇಲೆ ಅತ್ಯಾಚಾರವನ್ನು ಮಾಡ್ತಾಯಿದ್ವಿ. ಅದನ್ನು ನಿಲ್ಲಿಸುವುದಕ್ಕೆ ನಮ್ಮ ಮನೆಯನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಪರಿವರ್ತನೆಯನ್ನು ತರಬಹುದೇ ಅಂತ ಹೇಳುವಂಥದ್ದು ಒಂದು ನಮ್ಮ ಚಿಂತನೆ. ಅದಕ್ಕೋಸ್ಕರ ಹರಿತ್ ಘರ್, ಹಸಿರು ಮನೆ ಅಂತ ಒಂದು ಕಲ್ಪನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಂದು 25,000 ಮನೆಗಳಲ್ಲಿ ಇದು ಸಂಪರ್ಕ ಆಗಿದೆ, ಮಾಹಿತಿ ಹೋಗಿದೆ. ಅದನ್ನು ಅನುಷ್ಠಾನಕ್ಕೆ ಆಂಶಿಕವಾಗಿ ಶುರು ಮಾಡಿದ್ದಾರೆ. ಮಾಡಬಹುದಾದ ಅತ್ಯಂತ ಸರಳವಾದ ವಿಧಾನಗಳನ್ನು ಮಾತ್ರ 5 ಸಂಗತಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಮನೆಗಳಲ್ಲಿ ಜೀವದಯೆ ಅಂತ ಹೇಳುವಂಥದ್ದು ಇತ್ತು. ಪಕ್ಷಿಗಳಿಗೋಸ್ಕರ ನೀರು ಕಾಳು ಇಡುವಂಥದ್ದು ಬೇಸಿಗೆಯಲ್ಲಿ ನಮ್ಮ ಹಿರಿಯರಿದ್ದು, ಈಗ 90% ಅದು ನಿಂತು ಹೋಗಿದೆ. ದಯವಿಟ್ಟು ಇದು ಒಂದು ಪ್ರಕೃತಿಯನ್ನು ಶುರು, ಹಿರಿಯರು ನಮ್ಮ ಮನೆ ಮೇಲೆ ಯಾವುದೋ ರೂಪದಲ್ಲಿ ಬರ್ತಾರಂತೆ, ಅವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಹಾಗಾಗಿ ಆ ಕಾರಣಕ್ಕಾದರೂ ಹಕ್ಕಿಗಳಿಗೋಸ್ಕರ ಒಂದಷ್ಟು ನೀರು ಕಾಳು ನೀಡಬಹುದೇ, ಇದು ಒಂದು ಪಾಯಿಂಟ್ ಮಾಡಿದರೆ ನಿಮ್ಮ ಮನೆ ಹಸಿರು ಮನೆ ಆಗಲಿಕ್ಕೆ ಶುರು ಆಯಿತು. ಅನೇಕ ಮನೆಗಳಲ್ಲಿ ಮಾಡ್ತಾಯಿದ್ರೆ ಅವರಿಗೆ ಹೃತ್ಪೂರ್ವಕವಂತ ಧನ್ಯವಾದ. ಈ ಪ್ರಕ್ರಿಯೆಯನ್ನು ಶುರು ಮಾಡೋಣ. ಹಾಗಾಗಿ ಈ ಬಯೋಡೈವರ್ಸಿಟಿ ಅಂತ ಹೇಳುತ್ತೇನಿದೆ, ಜೀವ ವೈವಿಧ್ಯ ಉಳಿದಿರುವುದೇ ಈ ಪಕ್ಷಿಗಳಿಂದ, ಖಗ ಮೃಗ ಬಾನಾಡಿಗಳಿಂದ. ಅವುಗಳಿಗೂ ನಮ್ಮ ಒಂದು ಕೃತಜ್ಞತೆ ಸಲ್ಲಬೇಕು, ಅದು ನಮ್ಮ ಜವಾಬ್ದಾರಿ. ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿ ಹಕ್ಕಿಗಳಿಗೆ ನೀರು ಕಾಳು ಮತ್ತೇನು ಅಪೇಕ್ಷೆ ಇಲ್ಲ, ಒಂದು ಪ್ರಯತ್ನ. ಬೇಸಿಗೆಯಲ್ಲಿ ಅದಕ್ಕೆ ನೀರು ಸಿಗ್ತಾ ಇಲ್ಲ ಒಂದು. ಎರಡನೇದಾಗಿ, ಇವತ್ತು ನೀರು ಮಳೆ ತುಂಬ ಕಡಿಮೆ ಆಗಿದೆ. ಬಹಳ ಎಚ್ಚರಿಕೆಯನ್ನು ಪ್ರಕೃತಿ ಕೊಟ್ಟಿದೆ ಕೋವಿಡ್ ಸಮಯದಲ್ಲಿ, ನಮ್ಗೆ ಗೊತ್ತಿದೆ. ಈಗಂತೂ ಈ ವರ್ಷ ಮಳೆ ತುಂಬ ಕಡಿಮೆ ಆಗಿದೆ. ಹಾಗಾಗಿ ನೀರಿನ ಎಚ್ಚರಿಕೆಯ ಬಳಕೆಯನ್ನು ಮಾಡಬಹುದೇ? ಯಾರೇ ನಮ್ಮ ಮನೆಗೆ ಬರಲಿ ಅಥವಾ ನಾವೆಲ್ಲೇ ಹೋಗಲಿ, ಕುಡಿಯೋ ನೀರನ್ನು ಎತ್ಕೊಂಡಿದ್ದೀವಿ ಅಂದರೆ ಅದು ಗಂಗೆ ಅಂತ ಭಾವನೆಯನ್ನು ತೆಗೆದುಕೊಳ್ಳೋಣ. ಅದನ್ನು ಅರ್ಧ ಲೋಟ ನೀರಿಗೆ ಸೀಮಿತ ಮಾಡೋಣ, ಬೇಕಾದರೆ ಮತ್ತೆ ಲೋಟಕ್ಕೆ ಜಗ್ನಿಂದ ತುಂಬಿಸ್ಕೊಳ್ಳೋಣ. ಬಂದವರಿಗೂ ಈ ಮನುಷ್ಯನಲ್ಲಿ ಜಲ ಜಾಗೃತಿ, ಜಲ ಸಾಕ್ಷರ ಮನುಷ್ಯ ಅಂತ ಅನಿಸ್ಬೋದೆ. ಹಾಗಾಗಿ ಕಟಿಂಗ್ ವಾಟರ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀವಿ. ಸ್ನಾನಕ್ಕೂ ಕೂಡ ಹಾಗೆ, ಒಂದು ಬಕೆಟ್ ನೀರಿನಲ್ಲಿ ಸ್ನಾನ ಮಾಡಬಹುದೇ? ನೀರಿನ ಉಳಿಕೆಯೇ ನೀರಿನ ಗಳಿಕೆ. ನೀರು ಪೋಲಾಗ್ತಾ ಇದ್ದರೆ ಅದನ್ನು ತಕ್ಷಣವೇ ರಿಪೇರಿ ಮಾಡುವಂಥದ್ದು ಈ ಸಣ್ಣ ಸಣ್ಣ ಉಪಕ್ರಮಗಳ ಮೂಲಕ ನೀರನ್ನು ಉಳಿಸ್ಬೋದು. ಪೈಪ್ ಹಚ್ಚಿ ಗಾಡಿಗಳನ್ನು ತೊಳಿತಾ ಇದ್ವಿ ತುಂಬ ಜನ. ಇದು ತುಂಬ ಒಳ್ಳೆಯದು ಕಾನ್ಸೆಪ್ಟು. ಇವತ್ತು ನಮ್ಮ ನಾಡಿನ ದೇಶದ ಜಲ
ಹಾಗೂ ದೇಶದ ಸಂಪತ್ತು, ಹಾಗೆ ಸುಂದರವಾದಂತಹ ಪ್ರಕೃತಿ, ಹಚ್ಚ ಹಸಿರಿನಿಂದ ಕೂಡಿರಬೇಕು, ಮಕ್ಕಳು ಆರೋಗ್ಯಕರವಾಗಿರಬೇಕು, ಎಲ್ಲವೂ ಲೈಟು 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 ಅನ್ನೋದಕ್ಕಿಂತ ಆ ಲೈಟ್ಗಿನ್ನ ಮುಖ್ಯವಾಗಿ ಚಂದ್ರನ ಬೆಳಕಲ್ಲಿ ಆನಂದ ಪಡಬೇಕು ಎಂಬತಕ್ಕಂಥ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಇದನ್ನು ಹೀಗೆ ಮುಂದುವರ್ಸೋಣ. ಆದರೆ ಮಧ್ಯೆ ಒಂದು ವಿರಾಮದ ಸಮಯ ಬಂದಿದೆಯಲ್ಲ, ನೀವು ಮಾತಾಡಿ. ಇನ್ನು ಬಹಳ ವಿಶೇಷವಾಗಿ ಸರ್, ತಾವು ಇಂದಿನ ಕಾರ್ಯಕ್ರಮ, ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದ್ರಿ, ಅದನ್ನು ಮತ್ತೆ ಮುಂದುವರಿಸೋಣ. ಧನ್ಯವಾದ. ಜಲ ಸಂರಕ್ಷಣೆ ಬಗ್ಗೆ ಹೇಳಿದೆ. ನಾವು ಗಾಡಿಗಳನ್ನು ತಿಳುವಳಿಕೆ ಇದ್ದದ್ನ ಜನಗಳೇ ಪೈಪ್ ಹಚ್ಚಿ ತೊಳಿತಾ ಇದ್ವಿ, ಬಕೆಟ್ನಲ್ಲಿ ನೀರಿಟ್ಟುಕೊಂಡು ಬಟ್ಟೆ ಹಾಕಿಕೊಂಡು ಒರಗಿಸಿದರೆ ನೀರನ್ನು ಉಳಿಸ್ಬೋದು ಅಂತೇಳಿ ವಿನಂತಿ. ಹಾಗೆ ಯಾವ ಯಾವ ಉಪಕ್ರಮಗಳಿಂದ ನೀರು ಉಳಿಸ್ಬೋದು ಆ ಕಡೆಗೆ ಗಂಭೀರ ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡಬೇಕು. ಆ ಗಂಗೆಯ ಕಡೆ ಕೃಪೆ ನಮಗಿರಬೇಕಾದರೆ ಅಂತೇಳುವಂಥದ್ದು ವಿನಂತಿ. ಮೂರನೇದಾಗಿ ವಿದ್ಯುತ್ತು, ಅದು ವಿಪರೀತ ಬಳಕೆಯಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅಂತೇಳುವಂಥದ್ದು ವಿಜ್ಞಾನಿಗಳಿಂದ ಅನುಭವದ ಮಾತು. ಹಾಗಾಗಿ ವಿದ್ಯುತ್ನ ಬಳಕೆಯಲ್ಲಿ ಸ್ವಲ್ಪ ಸಂಯಮ ಇಟ್ಕೊಂಡ್ರೆ, ನಾವು ಅವಶ್ಯಕತೆ ಇಲ್ಲದಿದ್ದಾಗ ಸ್ವಿಚ್ ಆಫ್ ಮಾಡೋ ಕಡೆಗೆ ಗಮನ ಕೊಡಬೇಕು. AC ಇತ್ಯಾದಿ ಬಳಕೆಗಳನ್ನು ಕೂಡ ನಾವು ಕಡಿಮೆ ಮಾಡಿಕೊಂಡ್ರೆ ಮತ್ತು ಸೋಲಾರ್ ಬಳಕೆಯನ್ನು ಹೆಚ್ಚು ಮಾಡಿಕೊಂಡ್ರೆ ಪ್ರಕೃತಿಗೆ ನಾವು ಆಗುವಂಥ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ, ಗ್ಲೋಬಲ್ ವಾರ್ಮಿಂಗಿನ ಎಫೆಕ್ಟನ್ನು ತಡಿಲಿಕ್ಕೆ ಸಾಧ್ಯ ಇದೆ. ಇವತ್ತು ದಿನದಿಂದ ದಿನಕ್ಕೆ ಸೆಕೆ ಜಾಸ್ತಿ ಆಗ್ತಾಯಿದೆ, ತಡ್ಕೊಳ್ಳೋದು ಕಷ್ಟ ಆಗ್ತಾಯಿದೆ. ಇದಕ್ಕಿಂತ ಹೆಚ್ಚು ಹೇಳಬೇಕಾದ ಇನ್ನೆಲ್ಲ. ಕೊನೆಯದಾಗಿ ಅಡಿಗೆ ಮನೆ ಕಸವನ್ನು ನಾವು ಕಸದವರಿಗೆ ಗೌರವ ಕೊಡದೇ ಅವರನ್ನು ಕಸದವ್ರನ್ನ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದು ದೊಡ್ಡ ಅಪರಾಧ ನಮ್ಮದು. ನಮ್ಮ ಮನೆ ತಾಯಿ ಮಾಡೋ ಕೆಲಸವನ್ನು ಹೊರಗೆ ಅವರು ಮಾಡ್ತಾ ಇದ್ದಾರೆ, ಅವರಿಗೂ ಗೌರವ ಕೊಡೋಣ. ಮತ್ತು ಕಸವನ್ನು ಕನಿಷ್ಠ ಪ್ರತ್ಯೇಕ ಮಾಡಿಕೊಡೋಣ, ಸೆಗ್ರಿಗೇಟ್ ಮಾಡಿಕೊಡೋಣ. ಇಲ್ಲ ನಮ್ಮ ಕಸ ನಮ್ಮದೇ ಜವಾಬ್ದಾರಿ ಅಂತ ಟೆರೇಸ್ ಗಾರ್ಡನಲ್ಲಿ ಹೂವುಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ತರಕಾರಿ ಮಾಡ್ಕೊಳ್ಳುವಂಥದ್ದು ಇತ್ಯಾದಿ ಮಾಡೋದ್ರ ಮೂಲಕನೂ ಅದು ಮಾಡ್ಬೋದು. ಕೊನೆಯದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಅಂತ ಒಂದು ರಾಕ್ಷಸ ಸಮಾಜಕ್ಕೆ ತೊಂದರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವತ್ತು ಪೇಪರ್ ಕಪ್ನಲ್ಲಿ ಅನೇಕರು ಚಹಾ ಕುಡಿತೀವಿ. ದಯವಿಟ್ಟು ಅದನ್ನು ಕುಡಿಬೇಡಿ. ಒಂದು ಸಲ ಟೀ ಕುಡಿದ್ರೆ ಅದರಲ್ಲಿ 25,000 ಮೈಕ್ರೋ ಪ್ಲಾಸ್ಟಿಕ್ಗಳು ನಮ್ಮ ಹೊಟ್ಟೆ ಒಳಗೆ ಹೋಗ್ತದೆ. ಹೊಟ್ಟೆಯೊಳಗೆ ಹಸಿವು ಕಡಿಮೆ ಆಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ಈ ಥರ ಅನೇಕ ಸಮಸ್ಯೆಗಳಿಂದಾಗಿ ಹೊಸ ಹೊಸ ಕಾಯಿಲೆಗಳು ಬರಲಿಕ್ಕೆ ಅದ್ರ ಕಾರಣ ಆಗುತ್ತೆ. ಖರಗ್ಪುರ IIT ಅವರು ಹೇಳಿಬಿಟ್ಟಿದ್ದಾರೆ 10 ವರ್ಷಕ್ಕೆ ಮೊದಲೇ. ದಯವಿಟ್ಟು ಅದನ್ನು ತಿರಸ್ಕರಿಸಿ ಮತ್ತು ಮರುಬಳಕೆ ಮಾಡುವ ವಸ್ತುಗಳನ್ನೇ ಬಳಸೋಣ. ಪ್ಲಾಸ್ಟಿಕ್ಕನ್ನು ದೂರ ಇಡೋಣ. 2 ಸಂಗತಿಗಳು ನಗರದಲ್ಲಿ ಜಾಸ್ತಿ ಆಗ್ತಾ ಇದೆ. ಒಂದು, ಫರ್ಟಿಲಿಟಿ, ಅನೇಕ ಮನೆಗಳಲ್ಲಿ ಮೊಮ್ಮಕ್ಕಳಿಲ್ಲ, ನಿರ್ವಂಶ ಆಗ್ತಾ ಇದೆ, ಕ್ಯಾನ್ಸರ್ ವಿಪರೀತ ಹರಡ್ತಾ ಇದೆ. ಈ ಪ್ಲಾಸ್ಟಿಕ್ಕನ್ನು ಸುಡುವುದರಿಂದ ಇವೆಲ್ಲ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತಾ ಇರೋದು. ಸಮಾಜದ ಗಮನ ತರಲಿಕ್ಕೆ ಇದೊಂದು ಮಾಧ್ಯಮವಾಗಿ ಇದನ್ನು ಬಳಸಿ. ಹಾಗಾಗಿ ಹಸಿರು ಮನೆ 5 ಸಂಗತಿಗಳನ್ನು ನಿಮ್ಮ ಮನೆಗಳಲ್ಲಿ ಪ್ರಾರಂಭ ಮಾಡಿದರೆ, 4-6 ಮನೆಗಳಿಗೂ ಹೇಳಿದರೆ ಇದೊಂದು ದೊಡ್ಡ ಕೆಲಸ. ಇವತ್ತು ರಾಮ ಮಂದಿರದ ಲೋಕಾರ್ಪಣೆ ಆಗುತ್ತಿದೆ. ಏಕ್ ಪೇಡ್ ದೇಶ್ ಕೆ ನಾಮ್, ರಾಮ್ ಕೆ ನಾಮ್ ಏಕ್ ಪೇಡ್. ರಾಮನ ಹೆಸರಿನಲ್ಲಿ ಅದರ ಗಿಡವನ್ನು ನೆಟ್ಟು ಬೆಳೆಸಿ ಮಕ್ಕಳಂತೆ ಪೋಷಣೆ ಮಾಡಿ, ಅದೇ ನಮ್ಮನ್ನು ನಾಳೆ ಸಲಹುತ್ತದೆ. ಕೋವಿಡ್ ಸಮಯದಲ್ಲಿ ಇದು ಸಾಕ್ಷಿ. ಆಕ್ಸಿಜನ್ ಚಾಲೆಂಜ್ ಅಂತ ಎಲ್ಲ ಕಡೆ ಗಿಡಗಳು ನೆಡುವಂಥ ಪ್ರಯತ್ನ ನಡೀತದೆ. ಗಿಡಗಳು ನೆಟ್ಟರೆ ಒಬ್ಬ ಮನುಷ್ಯನಿಗೆ 28 ವೃಕ್ಷಗಳು ಮಾತ್ರ ಉಳಿದಿದೆ. 428 ಇರಬೇಕು, ಅದರಲ್ಲಿ 28 ವೃಕ್ಷಗಳು ಮಾತ್ರ ಉಳಿದಿದೆ ಅಂತ ಹೇಳಿದ್ರೆ ನಾವು ಎಷ್ಟು ವೇಗವಾಗಿ ಗಿಡಗಳನ್ನು ಬೆಳೆಸಬೇಕಾಗಿದೆ, ಅದಕ್ಕೆ ಶ್ರಮ ಹಾಕಬೇಕಾಗಿದೆ, ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಬೇಕಾಗಿದೆ ಅಂತ ನಮಗೆ ಅರ್ಥವಾದೀತು. ಈ ಅವಕಾಶಕ್ಕೆ ಧನ್ಯವಾದ. ತಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ. ತುಂಬ ಅದ್ಭುತವಾದಂಥದ್ದು. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ನಾಳೆ 22ನೇ ತಾರೀಕು ಒಂದು ಗಿಡವನ್ನು ನೆಡೋಣ. ಅಲ್ಲಿ ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರನ ವಿಶೇಷವಾದಂಥ ಪ್ರತಿಷ್ಠಾಪನಾ ಮಹೋತ್ಸವ. ಆ ಮಹೋತ್ಸವದಲ್ಲಿ ಒಂದು ಗಿಡವನ್ನು ನೆಟ್ಟು ಆ ಗಿಡವನ್ನು ನೆಡುವಂತಹ ಕಾಲ, ರಾಮದೇವರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಂಥ ಕಾಲ ಒಂದೇ ಆಗಲಿ. ಪ್ರತಿಯೊಬ್ಬರ ಜೀವನಕ್ಕೂ ಹಸಿರು ಉಸಿರಾಗಿ ನಿಂತುಕೊಳ್ಳಿ. ರಾಮರ ಕೃಪಾಶೀರ್ವಾದ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ಅಯೋಧ್ಯೆಯಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಕ್ಷತೆ ಮತ್ತು ಒಂದು ಸಂದೇಶದ ಪತ್ರವನ್ನು ಸಹಿತ ಬಂದಿದೆ. ಆ ಪತ್ರ ಮತ್ತು ಆ ವಿಶೇಷವಾಗಿರ್ತಕ್ಕಂಥ ಅಕ್ಷತೆ ಮಹಾಪ್ರಸಾದವನ್ನು ಈಗ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ತಗೊಂಡು ಅದನ್ನು ತಮಗೂ ದರ್ಶನ ಮಾಡಿಸ್ತೇನೆ. ದರ್ಶನ ಮಾಡುವಂಥದ್ದಾಗಲಿ. ಮಹಾರಾಜ್ ಕೈ ಕೊಡಿ ಅವ್ರನ್ನ. ತುಂಬ ಮುಂದೆ ಹೋಗಿ. ಅಯೋಧ್ಯೆಯಿಂದ ಬಂದಿರತಕ್ಕಂಥ ಈ ಅಕ್ಷತಾ ಪ್ರಸಾದ, ಈ ಅಕ್ಷತೆ ಪ್ರಸಾದದೊಂದಿಗೆ ವಿಶೇಷವಾಗಿರ್ತಕ್ಕಂಥ ಅಲ್ಲಿನ ಒಂದು ಫೋಟೋ ಮತ್ತು 22ನೇ ತಾರೀಕು ನಾವು ಏನು ಆಚರಣೆ ಮಾಡಬೇಕು, ಅಯೋಧ್ಯೆಯಲ್ಲಿ ಅರಮನೆಯ ಆಸ್ಥಾನದಲ್ಲಿ ವಿಶೇಷವಾಗಿ ರಾಮಲಲ್ಲಾರ ವಿಶೇಷವಾದಂತಹ ರಾಮದೇವರ ಪ್ರತಿಷ್ಠಾಪನಾ ಮಹೋತ್ಸವ, ಶುಭ ಮಹೋತ್ಸವಕ್ಕೆ ನಾವು ಹೇಗೆ ಸಜ್ಜಾಗಬೇಕು, ನಾವು ಹೇಗೆ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು, ಹಾಗೆ ಅಲ್ಲಿರುವ ರಾಜನಿಗೆ, ಅಂದರೆ ರಾಮನೇ ರಾಜ, ಮುಂದೆ ಆಗುವಂಥದ್ದೇ ರಾಮರಾಜ್ಯ. ಆ ರಾಮರಾಜ್ಯಕ್ಕೂ ಮುನ್ನ ರಾಮರಿಗೆ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವ ವಿಧಿವಿಧಾನ ಏನು ಎಂಬತಕ್ಕಂಥದ್ದು ಇದರಲ್ಲಿ ತೋರಿಸಿದ್ದಾರೆ. ಇದರ ನಂತರ ನಾನು ಸವಿಸ್ತಾರವಾಗಿ ನಿಮ್ಮ ವಿಚಾರ ಮುಟ್ಟಿಸ್ತೀನಿ. ಅದಕ್ಕೂ ಮುನ್ನ ಗುರುಗಳ ಮಾತನ್ನು ಆಲಿಸಬೇಕಲ್ಲ. ಆ ಗುರುಗಳ ಮಾತಲ್ಲಿರ್ತಕ್ಕಂಥ ಆ ಕಂಚಿನ ಪದಕದ ಕಂಚಿನ ಒಂದು ಸ್ವರ ಆಲಿಸಬೇಕು ನಾವು. ಜೈ ಗುರುದೇವ.
राधे राधे, कृष्णा कृष्णा। राधे राधे। राधे ऑन है महाराज जी, हाँ रेडी है, रेडी। ऑन है, ऑन है, ऑन है। हाँ बोलिए। कृष्णाय वासुदेवाय हरये परमात्मने प्रणतकलीसनासाय गोविंदाय नमो नमः। चलो सखी वहाँ चलें जहाँ बसत ब्रजराज, गोरस बेचत हरि मिले, एक पंथ दुई काज। मेरा सौभाग्य है कि आज मैं यहाँ उपस्थित होकर महर्षि आनंद स्वामी जी के इस दिव्य कार्यक्रम में जो महर्षि वाणी है इसमें मैं भाग ले रहा हूँ। आप निरंतर भारत में सनातन संस्कृति, हिंदू जागरण और राष्ट्रवाद के लिए एक ऋषि निरंतर कार्य कर रहे हैं और पूरे दक्षिण भारत में आपने सनातन संस्कृति के लिए, भारत राष्ट्र के लिए और भारतीय सनातन संस्कृति के उत्थान के लिए हर प्रकार के कर्म आप कर रहे हैं। मैं बहुत ज़्यादा तो कन्नड़ नहीं समझता, पर मैं अभी जो समझ पा रहा था कि प्लास्टिक के विरुद्ध बात हो रही थी कि अगर प्लास्टिक मुक्त अयोध्या भारत हो, किस प्रकार से स्वामी जी कैंसर इत्यादि की बातें कर रहे थे। हम केवल और केवल उन्मादी धार्मिक नारों को धर्म नहीं कहते, धर्म कहते हैं स्वयं को बचाना, सबको बचाना, स्वयं को ऊपर उठाना और सबको ऊपर उठाना, यही धर्म की मूल परिभाषा है। सनातन संस्कृति वसुधैव कुटुंबकम को मानती है, सारी वसुधा हमारी कुटुंब है, परंतु इसका प्रारंभ अपने कुटुंब में धर्म स्थापना और सनातन संस्कृति की स्थापना से ही संभव है। अगर हमारे परिवार में सनातन संस्कृति की स्थापना हो, सनातन के 16 संस्कारों का, विधानों का पालन हो, तो निश्चित तौर पर सनातन का जो उद्घोष है, विश्व का कल्याण हो, वह संभव हो सकता है। और इसे संभव करने के लिए ऋषि, महर्षि, मुनि, साधु, संत वही आगे आए हैं भारत की रक्षा के लिए, मनुष्यता की रक्षा के लिए। वास्तव में भारतीय सनातन धर्म को जिन लोगों ने समझा है, उन्हें ये पता है कि अगर पूरे विश्व में वसुधा के समस्त प्राणियों के साथ साथ, नेचर के साथ साथ मनुष्य की रक्षा भी अगर संभव है, तो केवल और केवल सनातन संस्कृति के द्वारा है। 22 जनवरी को अयोध्या में प्रभु श्री राम लला का प्राण प्रतिष्ठा हो रहा है। प्राण प्रतिष्ठा का अर्थ है कि समस्त सनातन संस्कृति के लोग, या मैं तो कहूँ प्रभु के सभी पुत्र ही हैं, सब उनके ही क्रिएशन हैं, उनके द्वारा ही आए हैं। तो अपने प्राणों की प्रतिष्ठा प्रभु के चरणार बिंद में कर देना, यही सच्ची प्राण प्रतिष्ठा है। पूरे भारतवर्ष के लोग, सनातन संस्कृति और धर्म को मानने वाले 200 करोड़ से ऊपर पूरी दुनिया में, और 8 अरब लोग जो पूरी दुनिया में रहते हैं, वो भगवान श्री राम लल्ला के इस प्राण प्रतिष्ठा महोत्सव के साक्षी बनेंगे। अनन्य बहुत सारे माध्यम हैं जिन माध्यमों से हम साक्षी बनेंगे। महर्षि आनंद जी स्वामी जी और हमारे स्वामी जी, आपने पूरे इस कर्नाटक में, और कर्नाटक के साथ साथ ये जो लाइव इनका कार्यक्रम चलता है, इससे पूरे कन्नड़ समुदाय के लोग और बहुत सारे लोग तो ऐसे हैं जो कन्नड़ को फिर अपनी भाषा में कन्वर्ट करके सुनते हैं और वो लाभ उठाते हैं। मैं यही कहूँगा, बरसों बाद इस देश में एक ऐसा अवसर आया है जब सारा भारत एक रंग में रंगा हुआ है। हम राम वर्ष मना रहे हैं, और मैं तो ये चाहता हूँ कि ये राम वर्ष नहीं, यह राम युग हो। तब 14 वर्ष के बाद आए भगवान राम, इतनी बड़ी दीपावली हुई। अब 492 साल के बाद आए हैं, तो कितनी बड़ी दीपावली होनी चाहिए। पूरा दीपावली पूरे देश में इस प्रकार से मनाई जाएगी। हमारे, मैं तो प्रत्येक राज्य में प्रतिदिन अलग अलग जा रहा हूँ, एक स्टेट में एक दिन रहता हूँ, चारों तरफ तैयारियां हैं। ऐसा लगता है जैसे घर में कोई बहुत बड़ा महोत्सव हो, घर में कोई बहुत बड़ा उत्सव हो,
उससे भी ज़्यादा तैयारी हो रही है। मंदिरों में, घरों में, सामूहिक स्थानों पर कोई ऐसा नहीं है जो निराश हो। सबके मन में बहुत उत्साह, आनंद और प्रेम है। मैं पहली बार भारत के युवाओं के बीच भगवान राम, अयोध्या और अपनी संस्कृति का खोज सोशल मीडिया पर इतना देख रहा हूं। ಇವತ್ತು ಗುರುಗಳ ಮಾತು ಆಲಿಸ್ತಾ ಇದ್ದರೆ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಸುಂದರ ಕ್ಷಣ. ಎಷ್ಟೋ ಜನಕ್ಕೆ ಹಿಂದಿ ಬರ್ತಿಲ್ಲ, ನನಗೆ ಅರ್ಥ ಆಗ್ತಿದೆ. ಗುರುಗಳು ಹಿಂದಿಯಲ್ಲಿ ಮಾತಾಡುವಾಗ ಅವ್ರನ್ನ ಆಲಿಸುವಂಥದ್ದು, ನೋಡುವಂಥದ್ದು ಇದೆಯಲ್ಲ, ಅವರ ಭಾಷೆ ನಮಗೆ ಅರ್ಥ ಆಗದಿದ್ದರೂ ಸಹಿತ ಒಳಗಡೆ ರಾಮನ ಬಗ್ಗೆ ಮತ್ತು ನಮ್ಮ ಹಿಂದುತ್ವದ ಬಗ್ಗೆ, ಒಂದು ಧರ್ಮದ ಬಗ್ಗೆ, ಧರ್ಮ ಜಾಗೃತಿ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಮತ್ತು ಒಳ್ಳೆಯ ಯಶಸ್ಸಿನ ನಡೆ ಬಗ್ಗೆ ಅವ್ರು ಹೇಳುವಂಥದ್ದನ್ನು ಕಿವಿಯಲ್ಲಿ ಕೇಳಿಸ್ಕೊಂಡ್ರು ಅದು ಭಾಷೆ ಬರೆದಿದ್ದರೂ ಭಾಷೆ ಬರುವಂಥ ರೀತಿಯಲ್ಲಿ ಆಗೋಗುತ್ತೆ. ಎಷ್ಟೇ ಆದರೂ ಗುರುವಿನ ಮುಖದಲ್ಲಿರ್ತಕ್ಕಂಥ ಆ ಮಂದಹಾಸ, ಆ ನಿತ್ಯ ದೇವರ ಅನುಷ್ಠಾನ, ಭಗವಂತನಿಗೆ ಹತ್ತಿರವಾಗಿರ್ತಕ್ಕಂಥವ್ರು ಗುರುಗಳು. ಅಷ್ಟು ಸಾಮಾನ್ಯರಲ್ಲ ಗುರುಗಳು. ಗುರು ಎಂಬತಕ್ಕಂಥ ಪದಕ್ಕೆ ಅಂಥದ್ದೊಂದು ಶಕ್ತಿ ಇದೆ. ಅಂತಹದ್ದು ಇವತ್ತಿನ ದಿವಸ ಸದಾಕಾಲ ಕೃಷ್ಣ ರಾಧೆಯರನ್ನು ಆರಾಧನೆ ಮಾಡ್ತಕ್ಕಂಥ ಈ ಕರಹಸ್ತಗಳು ಇವತ್ತು ನನ್ನ ಪಕ್ಕದಲ್ಲಿರ್ತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ತಾವೆಲ್ಲರೂ ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರು ನೀವೇ, ನಿಮ್ಮ ಪುಣ್ಯವೇ ಸರಿ. ಅದಕ್ಕಾಗಿ ತಮ್ಮೆಲ್ಲರಲ್ಲೂ ಒಂದು ಮನವಿ ಏನಪ್ಪ ಅಂದರೆ, 6 ರಾಶಿ ಅಂತೂ ನಾನು ಹೇಳಿದ್ದೇನೆ. ಇನ್ನು 6 ರಾಶಿಗಳು ಉಳಿದಿರ್ತಕ್ಕಂಥದ್ದು ಹಾಗೆ ನಿಂತಿದೆ. ಆ 6 ರಾಶಿಗಳವರೆಗೂ ಸಹಿತ ಇವತ್ತು ಕೃಷ್ಣ ರಾಧೆಯರ ಸಂಪೂರ್ಣ ಅನುಗ್ರಹ ಉಂಟಾಗಿ, ಶ್ರೀರಾಮಚಂದ್ರನ ಅನುಗ್ರಹದಿಂದ ಯಾರಿಗೂ ಯಾವ ಸಮಸ್ಯೆಗಳು ಬರ್ದಿರ ಎಲ್ಲರೂ ಹಸನ್ಮುಖಿಯಾಗಿ ನಗುಮುಖದಿಂದ ಇರುವಂಥದ್ದಾಗಲಿ ಅಂತ ಆ 6 ರಾಶಿಗಳವರೆಗೂ ಸಹಿತ ನಾನು ಹೇಳ್ತಾ ಈ ಒಂದು ಸಮಯವನ್ನು, ಅಮೂಲ್ಯವಾದಂಥ ಸಮಯವನ್ನು ಗುರುಗಳಿಗೆ ನಾನು ಕೊಡ್ತಾ ಇದ್ದೇನೆ. ಗುರುಗಳೇ ಮಾತಾಡಬೇಕು, ಅವರ ಆಶೀರ್ವಾದ ಪಡಿಸಬೇಕು. ಮಹಾರಾಜ್. अलम विषय वार्तया नरक कोटि विभत्सया वृथा श्रुति कथाश्रम उवत विभूमि कैवल्यतः परेश भजनोन्नमदा यदि सुगादय किं ततः परम तुम राधिका पदरसी मनोमज्जतु मनोमज्जतु मनोमज्जतु। भगवान श्री राम के इस दिव्य प्राण प्रतिष्ठा समारोह में जब सारा भारत ही नहीं, सारे संसार के लोग भगवान राम को प्रेम, शांति और आनंद के देव के रूप में देखकर उनकी प्रतिष्ठा अपने घरों के साथ साथ अपने हृदयों में कर रहे हैं। और प्रधानमंत्री श्री नरेंद्र मोदी जी ने एक बड़ी प्यारी बात कही है कि आप मकर संक्रांति से लेकर के और 1 सप्ताह तक अपने गांवों में, अपने शहरों में, नगरों में जहां भी है उन मंदिरों की स्वच्छता अभियान को चलाएं। कोई भी मंदिर न टूटा रहे, न फूटा रहे, न गंदा रहे। राम जी केवल अयोध्या में नहीं आ रहे हैं, बल्कि भारत के कोने कोने और दुनिया के कोने कोने में जहां भी मंदिर हैं वहां राम जी आ रहे हैं। राम लौट आए और वो सफाई अभियान, स्वच्छता अभियान चलनी चाहिए। सबको आज मैं बहुत आह्लादित हूँ, नमन करता हूँ, वंदन करता हूँ। स्वामी जी को बहुत बहुत नमन वंदन प्रणाम करते हुए ये कहना चाहता हूँ, ऐसा सौभाग्यशाली क्षण जो हम 492 साल के बाद देख रहे हैं, हमारे पूर्वजों को नहीं मिला, आने वाले लोगों को ये सौभाग्य नहीं मिलेगा, तो हमारे ऊपर प्रभु श्री राम की बहुत बड़ी कृपा है। पर इस कृपा को ऐसे खाली नहीं जाने देंगे, बल्कि विचारों के माध्यम से प्रत्येक घरों में भगवान राम का ये उद्घोष, राम लौट आए, जीवन में आराम आ गया, मंदिर बन गया, मंदिर की प्रतिष्ठा हो रही, पर बचाएगा कौन? यह भी जिम्मा हमें ही लेना होगा। अगर हम सनातन संस्कृति पर चलते रहे, अपने धर्म पर चलते रहे, तो ये बचेगा भी और अनंत काल तक यह मंदिर सबको सनातन संस्कृति का संदेश देता रहेगा, प्रेम, आनंद और शांति का संदेश देता रहेगा। मैं बहुत आनंदित हूँ, आह्लादित हूँ। आज ही वाराणसी जा रहा हूँ, प्रधानमंत्री नरेंद्र मोदी के चुनाव क्षेत्र में, वहाँ पर जाकर वहाँ पर लोगों को जागृत करूँगा। दीप यज्ञ में सब भाग लेंगे। जय हो, आनंद हो, प्रसन्नता हो, सबके लिए सुख, आनंद और प्रेम का आशीष देता हूँ। जय सिया राम, जय श्री कृष्ण। ಅದ್ಭುತವಾದಂತಹ ಕ್ಷಣ, ಸುಂದರವಾದಂತಹ ಕ್ಷಣ, ಮಧುರವಾದಂತಹ ಕ್ಷಣ. ರಾಧೆ ರಾಧೆ, ಕೃಷ್ಣ ಕೃಷ್ಣ ಅಂತ ಹೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆ ಶ್ರೀರಾಮಚಂದ್ರನ, ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ
ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ರಾಮನ ನೆಲೆಸಿ ಎಲ್ಲರಲ್ಲೂ ಸಹಿತ ಸುಖ ಸಂತೋಷ ನೆಮ್ಮದಿ ಸಿಗುವಂಥದ್ದಾಗಲಿ, ಮತ್ತೊಮ್ಮೆ ರಾಮಘೋಷದೊಂದಿಗೆ ತಮ್ಮೆಲ್ಲರ ಜೀವನ ಹಸನ್ಮುಖಿಯಾಗಿರಲಿ ಅಂತ ಹೇಳಿ, ವಿಶ್ವಮಾತೆ ಗೋಮಾತೆಯ ಸಂರಕ್ಷಣೆ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ, ರಾಮರನ್ನ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ.